ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧು, ನೀನೆ ತಂದೆಯು ನೀನೆ ತಾಯಿಯು ನೀನೆ ಬಂಧು, ನೀನೆ ಸರ್ವವು ನೀನೆ ಸಕಲವು ನೀನೆ ಎಲ್ಲವೂ. ನಮೋ ನಮಿಪೆವು ದೇವನೇ ನಮೋ ವಂದನೆ, ನಮೋ ನಮಿಪೆವು ದೇವನೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ. ನೀನೆ ಸತ್ಯವು ನೀನೆ ಮಾರ್ಗವು ನೀನೆ ಜ್ಯೋತಿಯು, ನೀನೆ ಸತ್ಯವು ನೀನೆ ಮಾರ್ಗವು ನೀನೆ ಜ್ಯೋತಿಯು, ನೀನೆ ವಾಕ್ಯವು ನೀನೆ ವಾಣಿಯು ನೀನೆ ಎಲ್ಲವೂ, ನೀನೆ ವಾಕ್ಯವು ನೀನೆ ವಾಣಿಯು ನೀನೆ ಎಲ್ಲವೂ. ನಮೋ ನಮಿಪೆವು ದೇವನೇ ನಮೋ ವಂದನೆ, ನಮೋ ನಮಿಪೆವು ದೇವನೇ ನಮೋ ವಂದನೆ. ಕರವ ಮುಗಿದು ಬೇಡುವೆ ಕರುಣಮೂರ್ತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ಜ್ಞಾನ ಜ್ಯೋತಿಯ ಬೆಳಗಿಸು ದಿವ್ಯ ಜ್ಯೋತಿಯೇ, ದಿವ್ಯ ಜ್ಯೋತಿಯೇ, ದಿವ್ಯ ಜ್ಯೋತಿಯೇ. ಮಾನ್ಯರು ಮಾತಾಡಲಿಕ್ಕೆ ಅವರಿಗೂ ಸಹಕರಿಸಬೇಕು ಅಂತ ನಾವು ನಿರ್ಣಯ ಮಾಡಿಕೊಂಡು ಮತ್ತೊಮ್ಮೆ ಅವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ಟ್ ಅವರಿಗೆ ವೇದಿಕೆಯನ್ನು ಕೊಟ್ಟೆವು. ಎಲ್ಲರೂ ಬೆಳಗ್ಗೆಯಿಂದ 10:30 ನಿಮ್ಮೆಲ್ಲ ಕೂತಿದ್ದೀರಿ, ಎಲ್ಲ ವಿಷಯಗಳ ಬಗ್ಗೆ ಕೂಡ ತಿಳ್ಕೊಂಡಿದ್ದೀರಿ. ಮಧ್ಯಾಹ್ನ ಊಟ ಆಗಿದೆ. ಎಲ್ಲರೂ ಕೂಡ ಕೆಲವು ವಾಲಂಟಿಯರ್ಸ್ಗೆ ಬಸ್ಸಿನ ಬಸ್ ಟೈಮ್ ಆಗೋದಕ್ಕೆ ಕೆಲವೊಂದು ಹೋಗ್ತಾ ಇದ್ದಾರೆ. ನಾನೇನು ಜಾಸ್ತಿ ಟೈಮ್ ತಗೋದಿಲ್ಲ. ಇದು ಕಮ್ಯುನಿಕೇಷನ್ ಸ್ಕಿಲ್ ಬಗ್ಗೆ ನೀವೆಲ್ಲ ನೋಡಿದ್ರೆ ಇವಾಗ ಪರ್ಫೆಕ್ಟ್ ಕಾಣಿಸ್ತಾ ಇದೆ. ಕಮ್ಯುನಿಕೇಷನ್ ಸ್ಕಿಲ್ ಎಲ್ಲರಿಗೂ ಚೆನ್ನಾಗಿದೆ. ಒಳ್ಳೆ ಮಾತಾಡ್ತೀರಿ, ಒಳ್ಳೆ ಕ್ವಶನ್ ಕೇಳ್ತಾ ಇದ್ರಿ, ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಿ. ಇವಾಗ ಎಂಜಾಯ್ ಯುವರ್ ಟ್ರೈನಿಂಗ್ ಇದೆ. ನಾವು ಒಂದು ನಿಮ್ಗೆ ನಾವು ಕೇವಲ ಸಬ್ಜೆಕ್ಟ್ ಹೇಳಿದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಸಲುವಾಗಿ ಮೇಡಮ್ ಒಂದು ಸ್ವಲ್ಪ ಹಾಸ್ಯ ಕೂಡ ಸೆಷನ್ ಮಾಡಿದ್ದೀವಿ. ಅಂದರೆ ಬೇಜಾರಾಗೋದು ಯಾವುದೋ ಕೆಲಸ ಅತಿ ಆಗಬಾರ್ದು. ಒಂದು ಅಂದರೆ ಅತಿ ಅಂತಂದರೆ ಅದೇನು ಕೆರೆ ಹೋಗೋದಿಲ್ಲ. ಅದಕ್ಕೆ ಒಂದು ರಿಫ್ರೆಶ್ ನಂಬಿತ ನಾವು ಒಂದು ಹಾಸ್ಯ ಒಂದು ಸೆಷನ್ ಮಾಡಿದ್ವಿ. ಏನಿಲ್ಲ, ನೀವು ಬೇರೆ ಕೆಲಸ ಭಾಳ ಒಳ್ಳೆಯ ಕೆಲಸ, ಸಮಾಜ ಸೇವೆ ಕೆಲಸ ಇದೆ. ಅದನ್ನು ಇಂಟ್ರೆಸ್ಟ್ ಮಾಡೋದು, ಮನಸ್ಸಿದ್ದರೆ ಮಾಡಲಿ ಅಂತಾರಲ್ಲ, ಮನಸ್ಸಿಟ್ಟು ಮಾಡೋದು. ಯಾವುದೇ ಕೆಲಸ ತಗೋರಿ, ಮನಸ್ಸಿಟ್ಟು ಮಾಡಿದ್ರೆ ಅದು ಕರೆಕ್ಟ್ ಆಗ್ತದೆ. ಮನಸ್ಸಿಗೆ ಯಾವ ಕೆಲಸ ಮಾಡಿದ್ರು ಅದು ಏನು ಆಗ್ತಿರೋಲ್ಲ. ವರ್ಷದಲ್ಲಿ ಯಾರು ಮಾಡಬಾರ್ದು. ಅಂದರೆ ಯಾವುದೇ ಇವಾಗ ನೀವು ಕನ್ನಡ ಕಾರ್ಯಕರ್ತರು ಅಷ್ಟೇ ವರ್ಕ್ ಮಾಡ್ತಿರಲ್ಲ, ನಿಮ್ಮ ಮನಸ್ಸು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆಯ ಹೆಸರು ಬರ್ತದೆ. ಅದು ಪ್ರತಿಯೊಬ್ಬರು ನಾವಿಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಏನಂದರೆ ನಮ್ಮ ಬೇಸಿಕ್ ಕಾನೂನು ಬಗ್ಗೆ ಮಾಹಿತಿ ಇರಬೇಕು. ಬೇಸಿಕ್ ಕಾನೂನು ಬಗ್ಗೆ ಏನು ಮಾಹಿತಿ ಇರ್ತಂದ್ರೆ ನಿಮಗೆ ಧೈರ್ಯ ಬರ್ತದೆ. ಸಾಮಾನ್ಯ ಕನಿಷ್ಠ ಕಾನೂನಿನ ಜ್ಞಾನ ಇರ್ತಂದ್ರೆ ನಿಮ್ಗೆ ಧೈರ್ಯ ಬರ್ತದೆ. ನಿಮಗೆ ಜನರಿಗೆ ಹೇಳಿದ್ರು ನಿಮ್ಗೆ ಈಸಿ ಆಗ್ತದೆ. ಕನಿಷ್ಠ ಕಾನೂನಿನ ಪ್ರತಿಯೊಬ್ಬರು ಇರಬೇಕು. ಈಗ ನಿನ್ನೆ ಎಲ್ಲ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಆಯಿತು, ಲೇಬರ್ ಸರ್ವಿಸ್ ಆ್ಯಕ್ಟ್ ಆಯಿತು, ಪೇಯರ್ಸ್ ಡ್ಯೂಟೀಸ್ ಏನು ಎಲ್ಲ ತಿಳ್ಕೊಂಡಿರಿ.
ಇವತ್ತು ಫ್ಯಾಮಿಲಿ ರಿಲೇಟೆಡ್ ಟು ಫ್ಯಾಮಿಲಿ ಬಗ್ಗೆ ಲೆಕ್ಚರ್ ಆಯಿತು, ಡೊಮೆಸ್ಟಿಕ್ ವೈಲೆನ್ಸ್ ಬಗ್ಗೆ ಆಯಿತು, ಎಲ್ಲ ಕೆಲವೊಂದು ವಿಷಯಗಳೆಲ್ಲ ತಿಳ್ಕೊಂಡಿದ್ದೀವಿ. ಅದು ನಾವು ಕಾನೂನು ಏನಿದೆ ಎಷ್ಟು ಓದಿದ್ರು ಕಡಿಮೆ ಇದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಎಷ್ಟು ತಿಳ್ಕೊಂಡ್ರೂ ಕಡಿಮೆ ಆಗ್ತದೆ. ನಮ್ಮ ದೇಶದಲ್ಲಿ ಸುಮಾರು ಸಾವಿರಾರು ಕಾನೂನುಗಳಿವೆ. ಬಟ್ ಎಲ್ಲ ಕಾನೂನು ಓದಿ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಮಗೆ ದಿನನಿತ್ಯ ಜೀವನದಲ್ಲಿ ಏನು ಅನ್ವಯ ಆಗ್ತೋ ಅಂಥವ್ರಿಗೆ ನಾವು ತಿಳ್ಕೊಬೇಕಾಗ್ತದೆ. ಈಗ ನೀವು ಆ್ಯಸ್ ಎ ಬೇರೆ ವರ್ಕ್ ಮಾಡುವಾಗ ನೀವು ಅನೇಕ ಕಾನೂನು ಸಮಸ್ಯೆಗಳಾಗ್ತದೆ. ನೀವು ಜನರಿಗೆ ನ್ಯಾಯ ಕೊಡಬೇಕಾದ್ರೆ ಆ ಕಾನೂನು ಬಗ್ಗೆ ಬೇಸಿಕ್ ಕಾನೂನು ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಮ್ಮ ನ್ಯಾಷನಲ್ ಲೆವೆಲ್ ಸರ್ವಿಸ್ ಅಥಾರಿಟಿಯವರು ಇವತ್ತು ಪ್ಯಾರಲ್ ಸ್ಕೀಮ್ ಮಾಡಿ ಆ ಒಂದು ಪೇಜ್ಗಳನ್ನ ಯಾರ್ಯಾರು ತಗೋಬೇಕನ್ನೋದು ಕೂಡ ಅಲ್ಲಿ ನಮ್ಮ ಆ್ಯಕ್ಟಲ್ಲಿ ಹೇಳಿದ್ದಾರೆ. ಪೇಜ್ ಯಾರಿರಬೇಕು, ಈ ಒಂದು ಸಮಾಜ ಸೇವೆ ಮಾಡಲಿಕ್ಕೆ ಜನರಿಗೆ ಒಂದು ನ್ಯಾಯ ಕೊಡಿಸಲಿಕ್ಕೆ ಸ್ವಯಂ ಸೇವಕರಾಗಿ ಸ್ವ ಇಚ್ಛೆಯಿಂದ ಕೆಲಸ ಮಾಡಿ ಒಪ್ಪಿಕೊಂಡವರು. ನೀವೆಲ್ಲರೂ ವಿದೌಟ್ ಎನಿ ಎಕ್ಸ್ಪೆಕ್ಟೇಷನ್ ಯು ಆರ್ ರೆಡಿ ಟು ಡೂ ಯುವರ್ ಜಾಬ್ ಫಾರ್ ದಿ ಪಬ್ಲಿಕ್. ಸಮಾಜ ಜನರಿಗೆ ನೀವು ಸೇವೆ ಮಾಡ್ತಾ ಇದ್ದೀರಿ. ನಿಮ್ಮ ಸೇವೆ ನಿಸ್ವಾರ್ಥ ಸೇವೆ ಆಗಿರಬೇಕು. ಯಾವುದೇ ಅಪೇಕ್ಷೆ ಮಾಡದೆ ಒಂದು ಸೇವೆನ ಸಲ್ಲಿಸಲಿಕ್ಕೆ ನೀವೆಲ್ಲ ಸಿದ್ಧರಾಗಿದ್ದೀರಿ. ಆ ನಿಟ್ಟಿನಲ್ಲಿ ಬೇಸಿಕ್ ಟ್ರೈನಿಂಗ್ ನಾವು ಕೊಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಮೊದಲೇ ಒಂದು ಮನವಿ ಏನಂತಂದರೆ, ನೀವು ಎಲ್ಲಿ ಬೆಂಗಳೂರಿಗೆ ಹೋಗ್ತಿರಲ್ಲ, ಯಾವುದೇ ಕಾರಣಕ್ಕೂ ಯಾವುದೇ ಅಧಿಕಾರಿ ಜೊತೆ ಆಗಲಿ ಅಥವಾ ಯಾವುದೇ ಒಬ್ಬರ ಡಿಪಾರ್ಟ್ಮೆಂಟ್ ಜೊತೆ ವಾದ ಮಾಡ್ಕೋಬಾರ್ದು. ನಾವು ನಯದಿಂದ ಇರಬೇಕು. ನಾವು ಕೆಲಸ ಏನು ಓನ್ಲಿ ಟು ಪ್ರೊವೈಡ್ ಜಸ್ಟಿಸ್ ಟು ದಿ ಪೀಪಲ್, ಅದು ಮಾತ್ರ ಉದ್ದೇಶ ಇರಬೇಕು. ಅಲ್ಲಿ ನಾವು ಹೊರಟು ಮಾತಾಡೋದಾಗಲಿ ಅಥವಾ ಪ್ರಾಬ್ಲಮ್ ಮಾಡೋದಾಗಲಿ ಮಾಡಬಾರ್ದು. ಯಾವುದೇ ಸಮಸ್ಯೆಗಳು ಅನ್ನೋದನ್ನು ಸೌಹಾರ್ದ ಸೇರೋದ್ರಿಂದ ಮನೆಯಿಂದ ಅದನ್ನು ನಾವು ಬಗೆಹರಿಸ್ತೀವಿ. ಈಗ ಕೆಲವೊಂದು ಕಡೆ ಹಳ್ಳಿಗಳಲ್ಲಿ ಒಂದು ಸಲ ನೀವು ಸಮಸ್ಯೆ ಎದುರಿಸಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಬಾಲ್ಯ ತಡೆಗಟ್ಟಲಿಕ್ಕೆ ನಿಮಗೂ ಜವಾಬ್ದಾರಿ ಇದೆ. ಎಲ್ಲಿ ಒಂದು ಕಡೆ ಬಾಲ್ಯ ಆಗ್ತಾ ಇರ್ತದೆ, ಅಲ್ಲಿ ನಿಮ್ಗೆ ಭಾಳ ಒಂದು ಚಾಲೆಂಜ್ ಇರ್ತದೆ. ಆ ಬಾಲ್ಯ ತಡೆಗಟ್ಟೋದಷ್ಟು ಈಸಿ ಅಲ್ಲ. ನೀವು ಅಲ್ಲಿ ನೀವು ಭಾಳ ನಿಮ್ಮ ಕನಸಿನ ನಿಮ್ಮ ಒಂದು ವೈಯಕ್ತಿಕ ಕನಸಿನ ಸ್ಕೇಲ್ ಮೂಲಕ ನಿಮ್ಮ ಪ್ರತಿಭೆ ಮೂಲಕ ಅದನ್ನ ಪ್ರಕರಣ ಹ್ಯಾಂಡಲ್ ಮಾಡಬೇಕಾಗ್ತದೆ. ಜಸ್ಟ್ ನೀವು ಅಲ್ಲಿ ನಿಮಗೆ ಗೊತ್ತಾಯ್ತಂದ್ರೆ ಅಲ್ಲಿ ಪೊಲೀಸ್ ಅಧಿಕಾರಿಗಳ ಸಹಾಯ ತಗೊಂಡು ಮಕ್ಕಳ ಇಲಾಖೆ ಅಧಿಕಾರಿಗಳ ಸಹಾಯದಲ್ಲಿ ನೀವು ಬಾಲ್ಯ ವಿವಾಹವನ್ನು ತಡೆಗಟ್ಟಬಹುದು. ಅಲ್ಲಿ ನೀವು ಇಮಿಡಿಯೇಟ್ ಆಗಿ ಒಬ್ಬರೇ ನೀವು ಅಲ್ಲಿ ಬಾಲ್ಯ ತಡೆಗಟ್ಟಕ್ಕೆ ಹೋದರೆ ಸಮಸ್ಯೆ ಆಗ್ಬೋದು. ಸೊ ಸಿಚುವೇಶನ್ ಹ್ಯಾಂಗೆ ಬರ್ತಾವ ಅಂತಂದ್ರೆ ನಿಮ್ಗೆ ಜೀವ ಕೂಡ ಅಪಾಯ ಇರ್ತದೆ. ಇದನ್ನು ಬಿಫೋರ್ ಗೋಯಿಂಗ್ ಟು ರೆಸ್ಕ್ಯೂ ದಿ ಚಿಲ್ಡ್ರನ್ ನಾವು ಇದ್ರ ಬಗ್ಗೆ ವಿಚಾರ ಮಾಡಬೇಕು. ಎಲ್ಲಿ ನಮಗೆ ಜೀವಕ್ಕೆ ಅಪಾಯ ಇದೆ ಅಲ್ಲಿ ನಾವು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಹೋಗಬೇಕು. ಪೊಲೀಸ್ ಪ್ರೊಟೆಕ್ಷನ್ ಮಾಡಿದ್ರೆ ನಮಗೂ ಅಲ್ಲಿ ಪ್ರೊಟೆಕ್ಷನ್ ಇರ್ತದೆ, ಬಾಲ್ಯ ವಿವಾಹ ತಡೆಗಟ್ಟಕ್ಕೆ ಸಾಧ್ಯ ಇದೆ. ಇವಾಗ ಕೆಲವೊಂದು ಸಂದರ್ಭ ಪೊಲೀಸರು ಕೂಡ ಕೈ ಇರ್ತದೆ. ಯಾರು ನೋಡಿ ಮದುವೆಲ್ಲ ಸಂಖ್ಯೆ ಆಗಿರ್ತದೆ, ಮದುವೆ ಜನ ಹೋಗಿ ಅಲ್ಲಿ ಸಮಸ್ಯೆ ಆಗಿರ್ತದೆ. ನಿಮಗ ಅಲ್ಲಿ ಜನ ಹಳೆಯನ್ನು ಬರ್ಬೋದು, ಕೆಲವೊಂದು ಘಟನೆಗಳು ಆಗುತ್ತವೆ. ನೀವೇನಂದ್ರೆ ಒಬ್ಬರಲ್ಲಿ ನೋಡಬಾರ್ದು. ನೀವು ಅಂತ ಒಂದು ವಿಷಯ ಅಂತಂದ್ರೆ ಪೊಲೀಸ್ ಆಫೀಸರ್ ತಿಳಿಸ್ರಿ, ನಮ್ಮ ಕಾನೂನು ಪ್ರಾಧಿಕಾರ ತಿಳಿಸ್ರಿ, ಇಲ್ಲ ಪೊಲೀಸ್ ಪ್ರೊಟೆಕ್ಷನ್ ಅವ್ರನ್ನ ಇಂಥ ಒಂದು ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಬೇಕು. ಅಲ್ಲಿ ವಿನಾಕಾರಣ ಅವ್ರ ಜೊತೆ ವಾದ ತಿಳಿಯೋದಾಗಲಿ, ಅವರಿಗೆ ಅವರು ಏನಾದರೂ ಮಾತಾಡೋದಾಗಲಿ, ನೀವೇನು ಮಾತಾಡೋದಾಗಲಿ ಅನ್ನೆಸರಿ ಇದಕ್ಕೆ ಆಸ್ಪತ್ರೆಗಳಾದ್ರು ಅಂಥ ಒಂದು ಸಿಚುವೇಶನ್ ನಾವು ಭಾಳ ಕ್ರಿಟಿಕಲ್ ಆಗಿ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗ್ತದೆ. ನಮ್ಮ ಒಂದು ಬುದ್ಧಿಶಕ್ತಿಯಿಂದ ನಮ್ಮ ಕೌಶಲ್ಯದಿಂದ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕಾಗ್ತದೆ. ನಿಮ್ಗೆ ಹಳ್ಳಿಗಳಲ್ಲಿ ನಿಮ್ಗೆ ಗೊತ್ತಿಲ್ಲ, ಅಲ್ಲಿ ರೆಗ್ಯುಲರ್ ಪ್ರಾಕ್ಟೀಸ್ ಇರ್ತದೆ. ಹೆಣ್ಮಕ್ಳಿಗೆ 18 ಮದುವೆ ಮಾಡ್ತಿರ್ತಾರೆ, ಅದು ನಿಲ್ಸೋದ್ರೆ ಎಲ್ಲ ಖರ್ಚು ಮಾಡಿರ್ತಾರೆ, ಎಲ್ಲ ಬಟ್ಟೆ ತಂದಿರ್ತಾರೆ, ಆಮೇಲೆ ಗೋಲ್ಡ್ ತಂದಿರ್ತಾರೆ. ಅಂಥ ಒಂದು ಸಿಚುವೇಶನ್ ನಾವು ಸ್ಟಾಪ್ ಮಾಡೋದ್ರೆ ಅಷ್ಟು ಈಸಿ ಅಲ್ಲ, ಭಾಳ ಚಾಲೆಂಜಸ್ ಇದೆ. ಅಂಥ ಒಂದು ನಮ್ಮ ಕೌಶಲ್ಯಗಳನ್ನು ಅಲ್ಲಿ ಪ್ರದರ್ಶನ ಮಾಡಬೇಕು. ಏನೆಲ್ಲ ಸಮಸ್ಯೆ ಇರೋದ್ರಿಂದ ಅವ್ರಿಗೆ ತಿಳಿಸಿ ಹೇಳಬೇಕು. ಇದು ಬಾಲ್ಯ ಮಾಡೋ ತಪ್ಪು, ಸರ್ಕಾರ ಕಾನೂನು ತಂದಿದೆ, ಕಾನೂನು ವಿರೋಧವಾಗಿದೆ. ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿ, ಶಿಕ್ಷಣ ಕೊಡಿಸಿ, 18 ವರ್ಷ ಆಗಲಿ ಶಿಕ್ಷಣ ಪೂರ್ವ ಅಂತ ಇದು ಮಾಡಿ. ನೀವೇನೋದು ಅವ್ರಿಗೆ ತಿಳಿಸಿ ಹೇಳಬೇಕು, ಅದನ್ನು ಪ್ರಯತ್ನ ಮಾಡಿ. ನಿಮಗೆ ಆಗಲಿಲ್ಲ ಅಂದರೆ ಬೇರೆ ನಾವು ಪೊಲೀಸ್ ಇಲಾಖೆ ಆದ್ರೆ ನಾವು ಆಗಲಿ ಅಥವಾ ಮಹಿಳಾ ಇಲಾಖೆಯವರು ಬರ್ತಾರೆ. ಇದೊಂದು ಉದಾಹರಣೆ.
ಬಾಲ್ಯ ತರಬೇತಿ ತಾವು ಯಾವ ರೀತಿ ಆ್ಯಕ್ಟ್ ಮಾಡಬೇಕು, ಯಾವ ರೀತಿ ಇದನ್ನು ಚಾಲೆಂಜ್ ಫೇಸ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಯಾರು ಕೂಡ ಅವ್ರಿಗೆ ತೊಂದರೆ ಇರ್ತದೆ, ಫೈನಾನ್ಸಿಯಲಿ ಅವ್ರು ಲಾಸ್ ಆಗ್ತಾರೆ. ಬಟ್ ನಾವೇನದ ಬಾಲ್ಯ ಒಂದು ಅಪರಾಧ, ತರಬೇತಿ ನಾವು ಪ್ರಯತ್ನ ಮಾಡಬೇಕು. ನಾವು ವಿತ್ ಆಫೀಸರ್ ಜೊತೆ ಹೋಗ್ಬೇಕು. ಅವರು ಹೋಗುವಾಗಿಲ್ಲ ಆಟ ಸಂದರ್ಭದಲ್ಲಿ ನಮ್ಮ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಇರ್ತಾರೆ. ಆಮೇಲೆ ನಾವು ಕೂಡ ಇರ್ತೀವಿ, ನಮ್ಮ ಮಹಿಳಾ ಮಕ್ಕಳ ಅಧಿಕಾರಿಗಳು ಪ್ರೊಡಕ್ಷನ್ ಆಫೀಸರ್ ಇರ್ತಾರೆ. ಇಂಥ ಒಂದು ಪ್ರಕರಣಗಳನ್ನ ಬಂದಾಗ ನಾವು ಬಹಳ ಸೇವಿಸಲಿದ್ದ ಕೌಶಲ್ಯದಿಂದ ಒಂದು ಸಮಸ್ಯೆಗಳನ್ನ ಬಗೆಹರಿಸಬೇಕಾಗ್ತದೆ. ಇದು ಒಂದು ದೊಡ್ಡ ಚಾಲೆಂಜ್ ಇದೆ. ಇನ್ನು ಬಾಲ ಕಾರ್ಮಿಕ ನೋಡಿದ್ದೀವಿ, ಅನೇಕ ಕಡೆ ಗ್ಯಾರೇಜ್ಗಳಲ್ಲಿ, ಹೋಟೆಲ್ಗಳಲ್ಲಿ ಮಕ್ಕಳನ್ನ 12 ವರ್ಷದಿಂದ ಕಡಿಮೆ ಮಕ್ಕಳನ್ನ ಕೆಲಸ ಹಚ್ತಾ ಇದ್ದಾರೆ. ಅಲ್ಲಿ ಮಾಲೀಕರು ಹೊರಗಡೆಗಳಲ್ಲಿ ಅಥವಾ ಗುಡಿ ಕೈಗಾರಿಕೆ, ನೆಲವರ್ತಿ ಕೈಗಾರಿಕೆ ಇಂಥ ಒಂದು ಸಣ್ಣ ಪುಟ್ಟ ಗುಡಿ ಕೈಗಾರಿಕೆಗಳು ಮಕ್ಕಳನ್ನ ಕೆಲಸ ಹಚ್ತಾ ಇರ್ತಾರೆ. ಅಲ್ಲಿ ಕೂಡ ವಾದ ಆಗೋ ಚಾನ್ಸ್ ಇರ್ತದೆ. ಅವರು ಓನರ್ಸ್ ನಿಮ್ಮವರು ಅವಾದಾಗಿ ಒಂದು ಪ್ರಕರಣ ಪರಿಸ್ಥಿತಿ ವಿಕೋಪ ಇರ್ತದೆ. ಅಲ್ಲಿ ಕೂಡ ತಾವು ನಿಮ್ಮ ಕೌಶಲ್ಯದಿಂದ, ನಿಮ್ಮ ಒಂದು ನಾಲೆಜ್ದಿಂದ ಯಾವ ರೀತಿ ಪರಿಸ್ಥಿತಿ ಹ್ಯಾಂಡಲ್ ಮಾಡೋದ್ರ ಬಗ್ಗೆ ತಾವು ಟ್ರೈನಿಂಗಲ್ಲಿ ಕೂಡ ಮಾಡ್ತೀವಿ. ಬಟ್ ನೀವು ಯಾವುದೇ ಕಾರಣಕ್ಕೂ ನಾವು ಆ್ಯಸ್ ಎ ಲೀಗಲ್ ಒಂದು ಲೀಗಲ್ ಸ್ಟೇಟಸ್ ಅದ, ನಮಗೆ ಲೀಗಲಿ ಆ್ಯಕ್ಟ್ ಮಾಡಬೇಕು. ನಾವು ಯು ಕ್ಯಾನಾಟ್ ಟೇಕ್ ಲಾ ಇನ್ ಟು ದಿ ಓನ್ ಹ್ಯಾಂಡ್. ನಾವು ಕಾನೂನು ಕೈ ತಗೋಬಾರ್ದು, ಕಾನೂನಿನ ಕೆಲಸ ಮಾಡಬಾರ್ದು, ಕಾನೂನು ಚೌಕಟ್ಟಿನಲ್ಲಿ ನಾವು ಕೆಲಸ ಮಾಡಬಾರ್ದಿಲ್ಲ. ಇದು ಬೇರಿಸು ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿ ಈ ನಿಮ್ಮ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಅಂದರೆ ನೀವು ನೇರವಾಗಿ ಫೀಲ್ಡ್ಗೆ ಹೋಗೋದ್ರಿಂದ ನಿಮಗೆ ರಿಸ್ಕ್ ಇರ್ತದೆ, ನಿಮಗೆ ಅಪಾಯ ಇರ್ತದೆ. ಅವುಗಳು ತೆಗೆದುಕೊಂಡು ನೀವು ಒಂದು ಪ್ರೊಡಕ್ಷನ್ ಯಾವ ರೀತಿ ನಾವು ಹೋಗಬೇಕು, ಯಾವ ರೀತಿ ಅಪ್ರೋಚ್ ಆಗಬೇಕು, ಯಾವ ರೀತಿ ತಿರುಗಾಡಬೇಕು, ಅಲ್ಲಿ ನಾವು ಉದ್ದೇಶನ ಈಡೇರಬೇಕು, ಯಾವುದೇ ಅಪಾಯ ಆಗಬೇಕು. ಆ ರೀತಿ ನಾವು ಒಂದು ಪ್ರತಿಭೆಯನ್ನು ಪ್ರದರ್ಶಿಸಿ ಇಂಥ ಕೆಲಸಗಳು ನಾವು ಚಾಲೆಂಜನ್ನು ಫೇಸ್ ಮಾಡಬೇಕು. ಈಗ ಬಾಲ್ಯ ಕಾರ್ಮಿಕರಲ್ಲಿ ಅಲ್ಲಿ ಮಾಲೀಕರು ನಿಮಗೆ ತೊಂದರೆ ಕೊಡೋ ಸಾಧ್ಯತೆ ಇರ್ತದೆ. ಅಂಥವುಗಳನ್ನು ಹೇಳಿ ಅವರಿಗೆ ಕಾನೂನು ಮಾಹಿತಿ ಕೊಟ್ಟು ಅವರಿಗೆ ನೀವು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅಂಥ ಒಂದು ಬಾಲ ಕಾರ್ಮಿಕರನ್ನ ಉಳಿಸ್ಬೋದು. ಈಗ ಗ್ಯಾರೇಜಲ್ಲಿ ನೋಡ್ತಾ ಇರೋ ಮಕ್ಕಳು ಮೋಟರ್ ಸೈಕಲ್ ರಿಪೇರ್ ಮಾಡೋದು, ಆಮೇಲೆ ಹೋಟೆಲ್ನಲ್ಲಿ ನೋಡಿ ಕೆಲಸ ಮಾಡ್ತಿರ್ತಾರೆ, ಅಲ್ಲಿ ವೇಟರ್ಸ್ ಕೆಲಸ ಮಾಡ್ತಿರ್ತಾರೆ. ಅವರಿಗೆ ಆರ್ಥಿಕವಾಗಿ ತೊಂದರೆ ಇರ್ತದೆ, ಅವ್ರದ್ದೇನು ತಪ್ಪಿಲ್ಲ. ಆ್ಯಕ್ಚುಲಿ ಬಾಲ ಕಾರ್ಮಿಕರ ಪದ್ಧತಿ ಇದು ನಿರ್ವಹಣೆ ಆಗಬೇಕು. ಒಂದು ಶಿಕ್ಷಣ ಮೂಲ ತಲುಪಿರೋದ್ರಿಂದ ನಾವು ಬಾಲಕರನ್ನ 18 ವರ್ಷದ ಮಕ್ಕಳಿಗೆ ಕೆಲಸಕ್ಕೆ ಕಳಿಸಬಾರ್ದು, ಅವ್ರಿಗೆ ಶಿಕ್ಷಣ ಕೊಡಿಸಬೇಕು. ಒಳ್ಳೆಯ ಗುಣಮಟ್ಟ ಶಿಕ್ಷಣ ಕೊಡಿಸಿದ್ರೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಪಡೆದು ಒಳ್ಳೆಯ ಭವಿಷ್ಯವನ್ನು ನಿರ್ವಹಿಸಲಿಕ್ಕೆ ಸಾಧ್ಯ ಇದೆ. ಬಾಲ ಕಾರ್ಮಿಕ ಪದ್ಧತಿ ಬಗ್ಗೆ ನಾವು ಅವೇರ್ನೆಸ್ ಮಾಡಬೇಕು. ನೀವು ಹಳ್ಳಿಯಲ್ಲಿ ಹೋದಾಗ ಕೆಲವೊಂದು ಎಲ್ಲ ಗ್ರಾಮ ಸಭೆಯಲ್ಲಿ ಇರ್ತಾವೆ, ಅದನ್ನು ಪಾರ್ಟಿಸಿಪೇಟ್ ಮಾಡಿ ಒಂದೊಂದು ಟಾಪಿಕ್ ನಾವು ತಡೆಗಟ್ಟು, ಯಾವ ರೀತಿ ತಡೆಗಟ್ಟಬೇಕು, ಅದರ ಪರಿಣಾಮ ಏನು, ಆಮೇಲೆ ಬಾಲ ಕಾರ್ಮಿಕ ಪದ್ಧತಿಯನ್ನು ಹೋರಾಡಿಸಲಿಕ್ಕೆ ನಾವು ಕ್ರಮ ತಗೋಬೇಕು. ವಿಡಿಯೋ ಜೊತೆ ಡಿಸ್ಕಸ್ ಮಾಡಿ ಎಲ್ಲ ಅಲ್ಲಿ ಒಂದು ಸರ್ಕಾರ ಮಕ್ಕಳ ಸಹಯೋಗದಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಇದು ಗ್ರಾಮ ಮಟ್ಟದಲ್ಲಿ ಅವೇರ್ನೆಸ್ ಮಾಡಿಸೋದು ನಿಮ್ಮ ಕೆಲಸ, ವಿಡಿಯೋ ಕೆಲಸ. ಅದೇ ರೀತಿ ಆ ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗಿ ಹಳ್ಳಿ ಜನರ ಸಮಸ್ಯೆಗಳೇನು ಅವುಗಳನ್ನು ಲಿಸ್ಟ್ ಮಾಡೋಕ್ಕಾಗ್ತದೆ. ಏನೇನು ಹೇಳಿದ್ರೆ ನಾನು ನಿಮ್ಮ ಕೆಲಸ ಏನಂತಂದರೆ ಜನರಿಗೆ ನ್ಯಾಯ ಕೊಡಿಸೋದು, ಒಂದೇ ಗುರಿ. ನಾವು ಐಡಿ ಕಾರ್ಡ್ ಬೇಕು, ಅದು ನೆಪ ಮಾತ್ರ. ನಮ್ಮ ಉದ್ದೇಶ ಏನು, ಟು ಗಿವ್ ಜಸ್ಟಿಸ್ ಟು ದಿ ಪಬ್ಲಿಕ್. ನಾವು ಜನರಿಗೆ ನ್ಯಾಯ ಕೊಡಬೇಕು. ನ್ಯಾಯ ಕೊಡಬೇಕಾದ್ರೆ ಇವೆಲ್ಲ ನಾವು ರಿಸ್ಕ್ ತಗೊಂಡು ನಾವು ಕೆಲಸ ಮಾಡಬೇಕಾಗ್ತದೆ. ನಿಮಗೇನು ಕಾನೂನು ಏನು ಸಪೋರ್ಟಲ್ಲಿ ಕೆಲಸ ಮಾಡಬೇಕು, ಕಾನೂನು ವ್ಯತಿರಿಕ್ತವಾಗಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಬೇರೆಯವರು ನಮ್ಮ ಸುಪ್ರೀಂ ಕೋರ್ಟ್ ಹೇಳಿದ್ರೆ ಜಸ್ಟ್ ಲೈಕ್ ಸೋಲ್ಜರ್ಸ್ ಫೀಲ್ಡಲ್ಲಿ ನೀವು ವರ್ಕ್ ಮಾಡಬೇಕು. ಸೋಲ್ಜರ್ಸ್ ನಿಮಗೆ ಹೇಳಿದ್ದಾರೆ. ನಮ್ಮ ಹೊಸ ನ್ಯಾಷನಲ್ ರಿಸರ್ಚ್ ಸೊಸೈಟಿ ಇದರಲ್ಲಿ ಏನೊಂದು ಸ್ಕೀಮ್ ಇದೆ, ಯೂನಿಸ್ ಆದ ಸೋಲ್ಜರ್ಸ್ ಹೇಳಿದ್ದಾರೆ. ಈಗ ನೀವು ಕೊರೋನಾ ವೈರಸ್ ಯಾವ ರೀತಿ ಕೆಲಸ ಮಾಡಿದ್ರಲ್ಲ, ಅದೇ ರೀತಿ ನಿಮಗೆ ಇಲ್ಲಿ ಸೋಲ್ಜರ್ಸ್ ಹೆಸರು ಕೊಟ್ಟಿದ್ದಾರೆ. ನಿಮ್ಮ ಪಾತ್ರ ಮಾಡಬೇಕಿದೆ, ಯಾವ ರೀತಿ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಅದನ್ನು ಸಮಸ್ಯೆ ಬಗೆಹರಿಸೋಕೆ ನೀವು ವಿಶೇಷ ಒಂದು ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶನ ಮಾಡಿ ಅಂಥ ಸಮಸ್ಯೆಗಳನ್ನು ಬಗೆಹರಿಸಬಹುದು.
ಇನ್ನು ಸರ್ ಇದು 1 ವರ್ಷದ ತನಕ ಏನದು ಒಂದು ವರ್ಷಕ್ಕೆ ಎಲ್ಲಿದ್ದು 1 ವರ್ಷದ ತನಕ ಒಳ್ಳೆಯದಿದೆ. ನಾವು ಚೆನ್ನಾಗಿ ವರ್ಕ್ ಮಾಡಿದ್ರೆ ನಾವು ಕಂಟಿನ್ಯೂ ಮಾಡ್ತೀವಿ. ಅಲ್ಲ ನಾವು ಇದ್ರಲ್ಲಿ ಮತ್ತೆ ವರ್ಕ್ ಮಾಡೋದು ಬರ್ತದೆ ಇದು ಕಂಟಿನ್ಯೂ ಇರ್ತದೆ, ಇದು ಮುಗಿಯೋದಿಲ್ಲ. ಈಗ ನೀವು 1 year ಮಾಡ್ತೀರಲ್ಲ, ನೆಕ್ಸ್ಟ್ ಮತ್ತೆ ಈಗ ನೀವು ಯಾರು ಚೆನ್ನಾಗಿ ವರ್ಕ್ ಮಾಡ್ತೀರಿ ಕಂಟಿನ್ಯೂ ಮಾಡ್ತೀವಿ. ಬೇರೆ ಮಾತ್ರ ಎಷ್ಟು ಪ್ರೆಸರ್ ನಾವು ಹಳೇದು ನಾವು ಕೆಲಸ ಮಾಡ್ಕೊಂಡಿದ್ರಿ ಮತ್ತೆ ಅಲ್ಲ, ನೀವು ಇಂಟ್ರೆಸ್ಟ್ ಇದ್ರೆ ನಾವು ತಗೋತೀವಿ, ಅದೇನಿಲ್ಲ. ಬಟ್ ನಾವು 1 year ಪೀರಿಯಡ್ ಅಲ್ಲ ಇದು. ನೀವು ಸ್ವಇಚ್ಛೆ ಬಂದರೆ ನಾವು ಮುಂದುವರಿಸ್ತೀವಿ ನಿಮ್ಮ ಸೇವೆ. ಬಟ್ ನಿಮ್ಮ ಸೇವೆ ನಾವು ಚೆನ್ನಾಗಿರಬೇಕು, ನಿಸ್ವಾರ್ಥ ಇರಬೇಕು, ಜನರಿಗೆ ಅದರಿಂದ ನ್ಯಾಯ ಸಿಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಿ. ಭಾಳ ಸಮಸ್ಯೆ ನಾವು ಬೆಳಿಗ್ಗೆ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡಿದೆ. ಅಲ್ಲಿ ಮಾನವ ಸಹಾಯಕ್ಕೆ ಒಂದು ಸಬ್ಜೆಕ್ಟ್ ಇತ್ತು. ನಮ್ಮ DC ಮೇಡಮ್ ಸಂಪಾ ಮೇಡಮ್ ಅವರು ಬಂದರು, ಇಸ್ರೋ ಬಂದರು, ಆಮೇಲೆ CO ಅವರು ಎಲ್ಲ ಕೂಡ ಇದ್ದರು. ಈ ಮಾನವ ಸಹಾಯ ಇದು ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ಮಾನವ ಸಹಾಯ ಅಂದರೆ ನಿಮಗೆ ಹೆಣ್ಣು ಮಕ್ಕಳನ್ನ ಕೆಲವರು ಮಾರಾಟ ಮಾಡ್ತಕ್ಕಂಥ ಕೆಲವು ಜಾಗಗಳಿವೆ. ಹೆಣ್ಣು ಮಕ್ಕಳನ್ನ ಒಂದು ಸೆಕ್ಸುವಲ್ ಎಕ್ಸ್ಪರ್ಟೈಸ್ ಸಲುವಾಗಿ ಲೈಂಗಿಕ ಸೋಷಿಯಲ್ ವರ್ಗ ಫೆಸಿಲಿಟಿನಲ್ಲಿ ಅವರು ಹೆಣ್ಮಕ್ಕಳನ್ನ ಮಾರಾಟ ಮಾಡ್ತಕ್ಕಂಥ ಕೆಲವೊಂದು ನಮ್ಮ ಸಮಾಜದಲ್ಲಿವೆ. ಅದರಲ್ಲಿ ಮಕ್ಕಳನ್ನು ಕೂಡ ಅವ್ರನ್ನ ಬಾಂಡೆಡ್ ಲೇಬರ್ ಆಗಿ ಇಳಿಸ್ಬೋದು, ಪ್ರಿನ್ಸಿಪಲ್ ಅವರಿಗೆ ಫೋರ್ಸ್ ಮಾಡಿ ಕೆಲಸ ಹಚ್ಚೋದು. ಅವ್ರದ್ದು ಬಾಲಕಿಯರು ಕೂಡ ಅಲ್ಲಿ ಸೆಕ್ಸುವಲ್ ಎಕ್ಸ್ಪರ್ಟೇಷನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇಂಥ ಅನೇಕ ಪ್ರಕಾರಗಳು ನಮ್ಮ ಜಿಲ್ಲೆಯಲ್ಲಿ ಕೂಡ ಬೆಳಕಿಗೆ ಬಂದಿದೆ. ಇದರಲ್ಲಿ ಕೂಡ ಅವ್ರದ್ದು ಮಕ್ಕಳ ಕಲ ಸಹಾಯ ತಡೆಗಟ್ಟಲಿಕ್ಕೆ ತಮ್ಮ ಪಾತ್ರ ಕೂಡ ಬರಬೇಕಿದೆ. ಇಂಥ ಒಂದು ಯಾವಾಗಲೂ ವಿಷಯ ಗೊತ್ತಾಯ್ತಂದ್ರೆ ನೀವು ಇಮಿಡಿಯೇಟ್ ಆಗಿ ಪೊಲೀಸ್ ಆಫೀಸರಿಗೆ ವಿಷಯ ತಿಳಿಸ್ಬೇಕು, ಕಾನೂನು ಸೇವಾ ಪ್ರಾಧಿಕಾರ ನಮಗೆ ತಿಳಿಸ್ಬೇಕು. ಆಮೇಲೆ ಎಲ್ಲ ಒಂದು ಯಾವುದೇ ಒಂದು ಸರ್ಕಾರದ ಇಲಾಖೆಯನ್ನು ಮಾಹಿತಿ ಕೊಡಬೇಕು. ಅದು ಮಾನವ ಸಹಾಯಕ್ಕೆ ಇಷ್ಟೊಂದು ವರ್ಷ ನಮ್ಮ ಭಾರತ ಸಂವಿಧಾನ ಕೂಡ ಹೇಳಿದ್ದಾರೆ. 23-24 ಮಕ್ಕಳ ಸಾಗಾಣಿಕೆ ಮತ್ತು ಭಿಕ್ಷಾಟನೆ ಇದು ಅಪರಾಧ, ಇದನ್ನು ಯಾರು ಮಾಡಬಹುದು. ಈಗ ನೀವು ಕೆಲವು ಜನ ಪೇಪರ್ ನೋಡಿರ್ಬೋದು, ಪೇಪರ್ ಬರ್ತಾರೆ, ಕೆಲವು ಮಕ್ಕಳನ್ನು ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಮಕ್ಕಳು ಸ್ಕೂಲ್ ಹೋಗಿರ್ತಾರಲ್ಲ, ಸ್ಕೂಲಿಗೆ ಮಕ್ಕಳು ಕಿಡ್ನಾಪ್ ಮಾಡಿ ಆ ಮಕ್ಕಳ ಒಂದು ಪ್ರಾಸ್ಟಿಟ್ಯೂಷನ್ಗೆ ಕೊಡೋದು, ಮಾರಾಟ ಮಾಡೋದು, ಈ ರೀತಿ ದುಷ್ಕಾರ್ಯಗಳು ಕೆಲವು ಅದು ಅರ್ಗನೈಸ್ಡ್ ಕ್ರೈಮ್ ಮಾಡ್ತಾ ಇದ್ದಾರೆ. ಈಗ ಪೇಪರ್ ನೋಡಿರ್ಬೋದು, ಸಾಕಷ್ಟು ಕಡೆ ಮಕ್ಕಳ ವ್ಯಾಪಾರ ಮಾಡಿ ಆ ಮಕ್ಕಳ ತಿಂಡಿ ತೆಗೆದಾಗಲಿ ಮಾರಾಟ ಮಾಡೋದಾಗಲಿ ಇಂಥ ಜಾಗಗಳು ಇವೆ. ಬೆಂಗಳೂರಲ್ಲಿ ಎಲ್ಲ ಕಡೆ ರಿಪೋರ್ಟ್ ಆಗ್ತಾ ಇದ್ದಾವೆ. ಈ ರೀತಿ ಇಂಥ ಸಮಸ್ಯೆಗಳು ನಾವು ನೇರವಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಯಾರು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ, ಹಳ್ಳಿ ವಿಸಿಟ್ ಮಾಡ್ತಾ ಇರ್ತೀರಿ, ಅಲ್ಲಿ ಕೆಲವು ನಾಲೆಜ್ ಬರ್ತದೆ. ಅಂಥ ಒಂದು ನಾವು ಮಾನವ ಸಹಾಯ ತಡೆಗಟ್ಟಲಿಕ್ಕೆ ತಮ್ಮ ಪಾತ್ರಗಳು ಹೋಗ್ತೇವೆ. ರಿಪೋರ್ಟಿಂಗ್ ಮಾಡಬೇಕು. ನೀವು ಅಲ್ಲಿ ಮಾನವ ಸಹಾಯ ಮಾಡೋದ್ರಿಂದ ಅವ್ರ ವಿರುದ್ಧ ಕಾಯ್ದೆಯಲ್ಲಿ ಮಾನವ ಸಹಾಯ ತಡೆ ಕಾಯ್ದೆಯಲ್ಲಿ 5 ವರ್ಷ ಶಿಕ್ಷೆ ಇದೆ. ಅವ್ರಿಗೆ ಯಾರ ವ್ಯಕ್ತಿ ಮಾಡ್ತಾರಲ್ಲ 5 ವರ್ಷ ಶಿಕ್ಷೆ ಇದೆ. ಆ ಪ್ರೊಸೀಜರ್ ಇನ್ನೊಂದು ಹೇಳಿದಾರೆ. ಏನು ಹೇಳಿದ್ರೆ ಯಾರು ವಿಷಯ ಗೊತ್ತಿರ್ತಾರೆ ಅವ್ರು ಯಾರು ತಿಳಿಸೋದಿಲ್ಲ ಅಧಿಕಾರಿ ಸಂಬಂಧಪಟ್ಟಾಗಿ ಅವ್ರಿಗೆ ಕೂಡ 1 ವರ್ಷ ಶಿಕ್ಷೆ ಇದೆ. ಅಂದರೆ ನಾವು ಗೊತ್ತಿದ್ದರೆ ಸುಮ್ಮನೆ ಕೊಡಬಾರ್ದು ಅಂತ ತಡೆಯಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇಂಥ ಅನೇಕ ಸಮಸ್ಯೆಗಳು ನಮ್ಮ ಸಮಾಜದಲ್ಲಿವೆ, ನಮ್ಗೆ ಗೊತ್ತಿರೋದ್ರಲ್ಲಿ ನಡೀತಿರ್ತಾವೆ. ಫಾರ್ ಎಕ್ಸಾಂಪಲ್ ಗಡಿ ಭಾಗ ಜಿಲ್ಲೆಗಳಲ್ಲಿ ಬಾಗಲಕೋಟೆ ಆಗಿರ್ಬೋದು, ಬೆಳಗಾವಿ ಆಗಿರ್ಬೋದು, ಅಲ್ಲಿ ಪ್ರಾಸ್ಟಿಟ್ಯೂಷನ್ ಹೆಣ್ಮಕ್ಕಳ ಅಪರಾಧ ಬಾಲಿಕೆಗಳನ್ನ ಇಲ್ಲಿ ಅಪಹರಿಸಿ ಮುಂಬೈ ಅಂತ ನಗರಗಳಲ್ಲಿ ಮಾರಾಟ ಮಾಡೋದು, ಅವ್ರನ್ನ ಪ್ರಾಸ್ಟಿಟ್ಯೂಷನ್ ಹಚ್ಚೋದು, ಈ ರೀತಿ ಕೆಲವೊಂದು ಜಾಗಗಳು ಇವೆ. ಅಂಥವುಗಳು ನಾವು ಇಂಥ ಒಂದು ಮಕ್ಕಳಿಗೂ ಅನ್ಯಾಯ ಘಟನೆಗಳನ್ನು ಕಲಿಸಬೇಕು. ಅಂಥವ್ರಿಂದ ನಾವು ಶಿಕ್ಷೆಗೊಳಿಸಬೇಕು, ಅವ್ರನ್ನ ದೂರ ಹಿಡಿದು ಕೆಲಸ ಮಾಡಬೇಕು. ನೀವು ಬರ್ತಿದ್ದು ನಾವು ಸುಮ್ಮನೆ ಅಂದರೆ ನಾವು ಅಪರಾಧ ಮಾಡೋಕ್ಕೆ ಈಕ್ವಲಿ ಲಯಬಲ್ ಟು ಅಂಡರ್ ಸೆಂಟೆನ್ಸ್. ಅಂದರೆ ಇಂಥವು ವಿಷಯ ನಾವು ಇವು ಬಹಳ ಮಕ್ಕಳ ಮೇಲೆ ಅವ್ರ ಪರಿಸ್ಥಿತಿ ಪರಿಣಾಮ ಮಕ್ಕಳ ರಕ್ಷಣೆ ಮಾಡಲಿಕ್ಕೆ ನಾವು ಕಾರ್ಯ ಮಾಡಬೇಕಾಗ್ತದೆ. ಇಂಥ ಅನೇಕ ನಮಗೆ ಚಾಲೆಂಜಸ್ ಇದೆ. ಅದನ್ನು ಚೆನ್ನಾಗಿ ಕಾನೂನು ತಿಳ್ಕೊಂಡು ಕಾನೂನು ಚೌಕಟ್ಟಿನಲ್ಲಿ ಕಾರ್ಯಕ್ರಮ ಹಿಡಿದು ಒಂದು ಟೀಮ್ ವರ್ಕ್ ಮೂಲಕ ನಾವು ಇದನ್ನು
ತಡೆಗಟ್ಟಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಾವು ಈ ಒಂದು ಅಪರಾಧ ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ. ಒಂದು ಸಾಮೂಹಿಕ ಪ್ರಯತ್ನ ಮಾಡಬೇಕು. ನಾವು ಕೆಲವು ಸಿಚುವೇಶನ್ ಒಬ್ಬರು ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಲ್ಲಿ ನಮ್ಮ ಟೀಮ್ ಬೇಕಾಗ್ತದೆ. ಆ ಟೀಮ್ ಕೂಡ ನಮಗೆ ಸದಾ ಹೆಲ್ಪ್ ಮಾಡ್ತದೆ. ಪೊಲೀಸ್ ಸ್ಟೇಷನ್ ನೆನಪು ಮಾಡಿದ್ರೆ ಇಮಿಡಿಯೇಟ್ ನಮ್ಮ ಈ ಒಂದು ನ್ಯಾಷನಲ್ ಲೆವೆಲ್ ಅಥಾರಿಟಿ ಅವರು ಒಂದು ಈ ಮಾನವ ಕಳ್ಳಸಾಗಣೆ ತಡೆಗಟ್ಟಲಿಕ್ಕೆ ಒಂದು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಿದ್ದಾರೆ. ಸರ್, ಅದು ಆಲ್ರೆಡಿ ಅಂಗನವಾಡಿದಾಗ ಸದಸ್ಯರ ಕಾವಲು ಸಮಿತಿ ಅಂತ ಪ್ರತಿ ತಿಂಗಳು ಸಭೆಯನ್ನು ಮಾಡ್ತೀವಿ. ಈಗ ನಾವು ಜಿಲ್ಲೆ ಪೊಲೀಸ್ ಇರ್ತಾರೆ. ಎಸ್, ಈಗ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಕಮಿಟಿ ಮಾಡಿದ್ವಿ. ಆ ಕಮಿಟಿ ಅಧ್ಯಕ್ಷರು ನಮ್ಮ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಸೆಷನ್ ಜಡ್ಜ್ ಪ್ರಧಾನ ಜಿಲ್ಲಾ ಸತ್ಯನ ಹೆಸರು ಒಂದು ಕಮಿಟಿ ಅಧ್ಯಕ್ಷರು ಇರ್ತಾರೆ. ಆಮೇಲೆ ಜಿಲ್ಲಾಧಿಕಾರಿ ಅವರ ಮೆಂಬರ್ ಇರ್ತಾರೆ, ಎಸ್ ಪಿ ಅವರು ಕೂಡ ಮೆಂಬರ್ ಇದ್ದಾರೆ. ಆಮೇಲೆ ಮಕ್ಕಳ ಅಧಿಕಾರಿ ರಕ್ಷಣಾ ಅಧಿಕಾರಿ ಕೂಡ ಅವರು ಮೆಂಬರ್ ಇದ್ದಾರೆ, ಸಮಾಜ ಅಧಿಕಾರಿ ಕೂಡ ಮೆಂಬರ್ ಇದ್ದಾರೆ. ಅವತ್ತಿನವರೆಗೆ ಭೇಟಿ ಮಾಡ್ತಾ ಇದ್ದೀವಿ. ಬೀದರ್ ಜಿಲ್ಲೆಯಲ್ಲಿ ಯಾವುದಾದ್ರು ಇಂಥ ಅಪರಾಧ ಆಗ್ತದೆ ಅಂತ ಹೇಳಿ ನಾವು ಮೀಟಿಂಗ್ ಮಾಡಿ ನಮ್ಮ ಒಂದು ಕಮಿಟಿ ಕೆಲಸ ಅಂತಂದರೆ ಜನರಿಗೆ ಈ ಇಂಥ ಒಂದು ಕಾಯ್ದೆ ಕುರಿತು ಮಾಹಿತಿ ಕೊಡೋದು, ಅರಿವು ಮೂಡಿಸೋದು ಮತ್ತು ಕಾರ್ಯಕ್ರಮಗಳ ಆಯೋಜನೆ ಮಾಡೋದ್ರಿಂದ, ವರ್ಕ್ಶಾಪ್ಗಳ ಆಯೋಜನೆ ಮಾಡೋದ್ರಿಂದ ಒಂದು ನಾವು ಅವೇರ್ನೆಸ್ ಮಾಡ್ಬೋದು. ಮತ್ತು ಎಲ್ಲರೂ ಕಂಡು ಬಂದರೆ ಅಂಥ ಒಳ್ಳೆ ರಿಪೋರ್ಟ್ ಮಾಡಿ ತಪ್ಪಿಸೋದ್ರಿಂದ ನಾವು ಶಿಕ್ಷೆಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಇದು ನಮ್ಮ ಕೆಲಸ ಇದೆ. ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ನಾವು ತಿಂಗಳ ಭೇಟಿ ಮಾಡ್ತಾ ಇದ್ದೀವಿ, ಯಾವ ರಿಪೋರ್ಟ್ ಆಗಿಲ್ಲ. ಬಟ್ ನಾವಿಲ್ಲಿ ಬೀದರ್ ಜಿಲ್ಲೆ ಫಸ್ಟ್ ಮೇ ತಿಂಗಳಲ್ಲಿ ಸೀನಿಯರ್ ಸಿಟಿಜನ್ ಸೀಸನ್ ಕೋರ್ಟಲ್ಲಿ ಇದೆ. ನಾನು ಅಲ್ಲಿದ್ದಾಗ ಒಂದು ಕೇಸ್ ನಮಗೆ ಕೋರ್ಟ್ ಮುಂದೆ ಇರ್ತದೆ. ಆ ಕೇಸು ಒಬ್ಬ ಪ್ರಾಂತ ಬಾಲಕಿಯನ್ನು ಬಾಂಬೆಗೆ ಮಾರಾಟ ಮಾಡಿ ದೂರು ತಗೊಂಡು ಅಲ್ಲಿ ಬಂದಿರ್ತದೆ. ಇದು ಅಪರಾಧ ಮಾಡಿರೋದು ಪುರುಷ ಮಹಿಳೆಯನ್ನು. ಒಬ್ಬ ಮಹಿಳೆ ಅಪ್ರಾಪ್ತ ಬಾಲಕಿಯನ್ನು ಇಲ್ಲಿದ ಏನೋ ಒಂದು ಜಾಬ್ ಕೊಡಿಸ್ತೀನಿ, ಆಮೇಲೆ ಕೆಲಸ ಕೊಡಿಸ್ತೀನಿ, ನಿಮಗೆ ಕರ್ಕೊಂಡು ಹೋಗಿ ಆಫೀಸ್ ತೋರಿಸಿ ಅಲ್ಲಿ ಹೋಗಿ ಬೇರೆದವ್ರಿಗೆ ಮಾರ್ಕೊಂಡು ಬರ್ತಾರೆ. ಆ ಒಬ್ಬ ಮಹಿಳೆ ಅದು ಪೊಲೀಸರ ಮೊಬೈಲ್ ರೆಕಾರ್ಡಿಂಗು ಅವರೆಲ್ಲ ಟೆಕ್ನಿಕ್ ಯೂಸ್ ಮಾಡಿ ಆ ಮಹಿಳಾ ಆರೋಪಿಯನ್ನು ಹಿಡಿತಾರೆ, ಅರೆಸ್ಟ್ ಮಾಡಿ ಹೆಸರು ಮಾಡ್ತಾರೆ. 3-4 ತಿಂಗಳವರೆಗೂ ಬೇರೆ ಆಗೋದಿಲ್ಲ, ಜೈಲಾಗ ಇರಬೇಕಾಗ್ತದೆ. ಅದೇನಾಗಿಯೂ ರಿಸಲ್ಟ್ ಆಗ್ತದೆ. ಡಿಸ್ಟ್ರಿಕ್ಟ್ ಬ್ಯಾಗ್ ಇದ್ದು ಅಲ್ಲಿ ರಿಸಲ್ಟ್ ಆಗ್ತದೆ. ಅಂದರೆ ನಾವು ತಪ್ಪಿಸಿದ್ರೆ ನಾವು ಶಿಕ್ಷೆ ಕೊಡಿಸಿದ್ರೆ ಇಂಥ ಅಪರಾಧವನ್ನು ತಡೆಗಟ್ಟಬಹುದು. ಈಗ ಒಂದು ಮಹಿಳೆಯರ ಮೇಲೆ ಶೋಷಣೆ ಆಗ್ತಾ ಇದೆ. ನೀವು ಹೇಳಿದ್ರಲ್ಲ, ಗಂಡಸರು ಮಾತ್ರ ಶೋಷಣೆ ಅಲ್ಲ, ಮಹಿಳೆಯರಿಗೆ ಮಹಿಳೆಯರು ಒಯ್ಯಂತಾರಲ್ಲ, ಮಹಿಳೆಯರ ಮೇಲೆ ಅಪರಾಧ ಮಾಡ್ತಾರೆ. ಈ ರೀತಿ ಕೂಡ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾರೆ. ಅಂದರೆ ನಾವು ಸಮಾಜದ ಇನ್ನೂ ಎಷ್ಟು ನಾವು ಸುಧಾರಣೆ ಮಾಡಬೇಕು, ತಿಳಿಸ್ಬೇಕು, ವಿಚಾರ ಮಾಡಬೇಕು. ನಮ್ಮ ಬೀದರ್ ಜಿಲ್ಲೆಯನ್ನು ಅದೇ ಏನೆಲ್ಲ ಹೇಳಿದವಲ್ಲ, ಬಾಲ ಕಾರ್ಮಿಕ, ಮಾನವ ಪ್ರಸಾರಣೆ, ರೈತ ಸಮಾಜ ಮಾಡಬೇಕಾದ್ರೆ ಇನ್ನೂ ಗ್ರೌಂಡ್ ವರ್ಕ್ ಮಾಡಬೇಕಾದ್ರೆ ಅಳವಡಿಸ್ಕೋಬೇಕಾಗ್ತದೆ. ಸಾಕಷ್ಟು ಕಾರ್ಯಕ್ರಮ ಆಯೋಜನೆ ಮಾಡೋದ್ರಿಂದ ಸರ್ಕಾರ ಅಧಿಕಾರಿಗಳೊಂದಿಗೆ ಫ್ರೀಯಾಗಿ ಅವರಿಗೆ ಕಾನೂನು ಮಾಹಿತಿ ನೀಡಿ ಅದರ ಬಗ್ಗೆ ಸರ್ಕಾರ ಸೌಲಭ್ಯ ಮಾಹಿತಿ ಕೊಟ್ಟರೆ ಈ ಒಂದು ನಮ್ಮ ಇದು ಏನು ಕಾನೂನು ಸೇವೆ ಉದ್ದೇಶದ ಎಲ್ಲರಿಗೂ ಸಾಧ್ಯ. ಈಗ ಇಲ್ಲಿಗೆ ಮುಗಿಸೋಣ, ನಿಮಗೂ ಬೇರೆ ಆಗಿದೆ. ಮತ್ತು ನಾಳೆ ಲಾಸ್ಟ್ ಕೊನೆಯ ದಿನ ಇದೆ. ದಯವಿಟ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ. ಯಾಕಂದರೆ ಇದು ನಿಮ್ಗೆ ಟ್ರೈನಿಂಗ್ ಮಾಹಿತಿ ಸಿಗೋದಿಲ್ಲ. ನೀವು ಒಳ್ಳೆಯ ಕಾನೂನು ವಿಷಯ ತಿಳ್ಕೊಳ್ಳೋ ಅವಕಾಶ ಇದೆ. ಕಾನೂನು ತಿಳ್ಕೊಂಡು ನಮ್ಮ ಜವಾಬ್ದಾರಿ ಏನು ಮತ್ತು ಎಷ್ಟು ಜಾಗರೂಕತೆಯನ್ನು ವಹಿಸಬೇಕು ಅಂತಕ್ಕಂಥ ವಿಚಾರ ಕುರಿತು ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾಗಿರ್ತಕ್ಕಂತಹ ಪ್ರಕಾಶ್ ಅರ್ಜುನ್ ಬನ್ಸೋಡೆ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ ನಾವುಗಳು ಕೂಡ ಬೆಳಗ್ಗೆ ವಿರಾಮ ಕೊಟ್ಟಿದ್ವಿ. ಹಾಗೆ ನಾವೆಲ್ಲರೂ ಕೂಡ ಆಕ್ಟಿವ್ ಆಗಿ ಬಂದಿದೆ ಅಂತ ನಾನು ಭಾವಿಸಿದ್ವಿ. ಹಾಗೆ ನೇರವಾಗಿ ನಾವು ಉಪನ್ಯಾಸ ಕಡೆ ಹೋಗೋಣ. ಅದರಿಂದ ಪೂರ್ವದಲ್ಲಿ ಒಂದು ಸಣ್ಣ ಆಕ್ಟಿವಿಟೀಸ್ನ ಮಾಡೋಣ. ನಾವೆಲ್ಲರೂ ಮೊಬೈಲ್ ನೀಡಿ ಮೇಡಮ್ ಬಿಟ್ಟರು ನಾನು ಎಡಗೈ ನನ್ನ ಕೈಯೊಳಗೆ ಬಲಗೈಯೊಳಗೆ ಮೈತವೆ, ನಾನು ಎಡಗೈ ಹಿಡಿತೀನಿ. ಕೆಳಗೆ ಬಿಡ್ರಿ. ವೆರಿ ಗುಡ್. ಇಷ್ಟು ಜನ ಇಲ್ಲೇ ಇದೆ. ನಾನು ಹೇಳ್ತೀನಿ ಅಂತ ಹೇಳಿದ ಮಾತು ಮಾಡಬೇಕು. ಬಿಡ್ರಿ, ಎಲ್ಲರೂ ಬಿಡ್ರಿ. ಸ್ಟಾರ್ಟ್ ಮಾಡೋಣ. ಬಿಡ್ರಿ, ಎಲ್ಲರೂ ಬಿಡ್ರಿ. ಕೆಳಗಡೆ ಬಿಡ್ರಿ. ನಾನು ಹೇಳ್ತೀನಿ ಎಡಗೈ ಐತ್ರಿ,
ಮುಷ್ಟಿ ಕಟ್ರಿ. ಓ, ನಾನು ಹೇಳ್ತೀನಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ಬೇಕು. ಯಾರು ಔಟ್ ಆಗಿದ್ರೆ ಕೇಳ್ಬಿಡ್ರಿ, ಔಟ್ ಆದವ್ರು ನೀವು ಸ್ವಂತ ಬಿಟ್ಬಿಡ್ರಿ. ನಾನು ಹೇಳ್ತೀನಿ ಮುಷ್ಟಿ ಕಟ್ರಿ, ಕೈ ತೆರೀರಿ. ಯಾರ್ಯಾರು ಔಟ್ ಆಗಿರಿ ಕೈ ಬಿಡ್ರಿ. ನಾನು ಹೇಳ್ತೀನಿ ಕೈ ಕೇಳ್ಬಿಡ್ರಿ, ನಾನು ಹೇಳ್ತೀನಿ ಕೈ ಮೇಲೆ ಎತ್ರಿ. ನಾ ಯಾಕೆ ಅಂತ ಹೇಳಿ ಅಲ್ಲ, ನಾನು ಹೇಳ್ತೀನಿ ಅಂತ ಹೇಳಿ ನಾನು ಕೈ ಎತ್ತಿದೆ. ನಾನು ಹೇಳ್ತೀನಿ ಕೈ ಎತ್ತಿ, ಯಾವ ಕೈ ಎತ್ತಿ ಎತ್ತಿ. ಓಕೆ, ಎಲ್ಲರೂ ಇಲ್ಲಿ ಇದ್ದೀರಿ, ಎಲ್ರಿಗೂ ಧನ್ಯವಾದ. ಈಗ ನೇರವಾಗಿ ಮುಂದಿನ ಸೆಷನ್ ಶ್ರೀಮತಿ ರತ್ನ ಆದ್ರೆ ಮೇಡಮ್ ಅವರು ಕೌಟುಂಬಿಕ ಸಂಬಂಧಿಸಿದ ಕಾನೂನುಗಳ ಬಗ್ಗೆ ಈಗಾಗಲೇ ಸರ್ ಹೇಳಿದ್ರು. ಮುಂದುವರೆದ ಭಾಗ ಕೌಟುಂಬಿಕ ದೌರ್ಜನ್ಯ. ಸನ್ಮಾನ್ಯ ಶ್ರೀ ಪ್ರಕಾಶ್ ಅರ್ಜುನ್ ಪನ್ಸಡಿ ಸರ್ ಹಾಗೂ ನನ್ನ ನೆಚ್ಚಿನ ಸಹೋದರಾದ BS ಪಾಟೀಲ್, ಮಾದಪ್ಪ ಯರ್ನಳ್ಳಿ, ಸಂಜೀವ್ ಕುಮಾರ್ ಹಂಗರ್ಗಿ ಹಾಗೂ ಶಾಲಿವನ್ ಉದ್ಗಿರೆ ಅವರೇ, ಹಾಗೂ ಇಲ್ಲಿ ಅರೆಕಾಲಿಗೆ ಟ್ರೈನಿಂಗ್ ಬಂದಂಥ ಎಲ್ಲ ನನ್ನ ಸಹೋದರಿಯವರೇ, ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ನನಗೆ ಕೊಟ್ಟಂಥ ವಿಷಯ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರ ಸಂರಕ್ಷಣೆ ಕಾಯ್ದೆ ಬಗ್ಗೆ ಹೇಳಬೇಕಾಗಿದೆ. ಈ ಕಾಯ್ದೆ ಯಾವಾಗ ಬಂತು, ಯಾವ ಕಾರಣಕ್ಕಾಗಿ ಬಂತು ಅನ್ನೋದನ್ನು ತಿಳ್ಕೊಳ್ಳೋದು ಅತಿ ಅವಶ್ಯಕತೆ. ಯಾಕಂದ್ರೆ ನೀವು ಪ್ರತಿಯೊಂದು ಹಳ್ಳಿಗೆ ಹೋಗಿರ್ತೀರಿ, ಅಲ್ಲಂತ ನಡೆದಂಥ ಘಟನೆಗಳ ಬಗ್ಗೆ, ಹೆಣ್ಮಕ್ಳಿಗೆ ಆಗಿರುವ ಅನ್ಯಾಯದ ಬಗ್ಗೆ ನೀವು ಎಚ್ಚರ ತಗೋಬೇಕಾದ್ರೆ ನಿಮ್ಗೆ ಈ ಎಲ್ಲ ಅಂಶಗಳು ತಿಳ್ಕೊಳ್ಳೋದು ಅತಿ ಅವಶ್ಯಕತೆ. ಈಗ ಮೊದಲೇ ಅಂಶ ಬರ್ತಂದ್ರೆ ನಮಗೆ ಈಗ ನಮ್ಮ ಸಮಾಜ ಹಂಗಂದ್ರೆ ಪುರುಷ ಪ್ರಧಾನ ದೇಶ, ಪುರುಷರಿಗೆ ಮಾತ್ರ ಮಹತ್ವ ಇದೆ. ಹಿಂದಿನ ಹಿಡಿದು ಬಂದಿದೆ, ಈಗ ಸ್ವಲ್ಪ ಮಟ್ಟಿಗೆ ನಾವು ಜಾಗರಣೆ ಆಗ್ತಾ ಇದ್ದೀವಿ. ಅದಕ್ಕೆ ಆ ಟೈಮ್ನಲ್ಲಿ ನಮ್ಮ ಹೆಣ್ಮಕ್ಳಿಗೆ ಸಂರಕ್ಷಣೆಗಾಗಿ 498A CPCದಾಗ ನಾವೇನು ಮಾಡ್ತಿದ್ವಿ, ಏನೇ ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಘಟನೆ ನಡೀತಂದ್ರೆ ನಾವು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದರಲ್ಲಿಂದ ರಕ್ಷಣೆ ಪಡಿತಿದ್ದೀವಿ. ಈ ರಕ್ಷಣೆ ಕೇವಲ ಕೌಟುಂಬಿಕ ತನ್ನ ಅತ್ತೆ, ಗಂಡ, ಮಾವ, ನಾದನ ಬಗ್ಗೆನ ವಿನಃ ಟೋಟಲ್ ಕುಟುಂಬದ ಬಗ್ಗೆ ಇರ್ತಾ ಇಲ್ಲ. ಆ ನಂತರ 2005ರಲ್ಲಿ ಇತ್ತೀಚಿನದಲ್ಲಿ ಈ ಕಾನೂನು ಜಾರಿಗೆ ಬಂತು. ಇದರಿಂದ ಯಾವ ರೀತಿ ರಕ್ಷಣೆ ಪಡಿಬೋದು, ಯಾರ್ಯಾರು ಪಡಿಬೋದು, ಯಾವ ರೀತಿ ಇದರದ ಲಾಭಗಳನ್ನು ಪಡೆದುಕೊಳ್ಬೋದು ಅಂತ ನಾನು ಹೇಳ್ತೀನಿ. ಮೊದಲಿಗೆ ಕೌಟುಂಬಿಕ ಅಂದರೆ ಏನು? ಕೌಟುಂಬಿಕ ಅಂದರೆ ಇದ್ರಾಗ ಯಾರ್ಯಾರು ಬರ್ತಾರ ನಾವು ಹೇಳ್ಬೋದಾ? ಅತ್ತೆ ಮಾವ, ಯಾರು ಒಬ್ರು ಒಬ್ಬೊಬ್ರು ಹೇಳಿದ್ರಂದ್ರೆ ನಿಮ್ಗೆ ಅರ್ಥ ಆಗ್ತದ ನಾ ಏನು ಮಾಡಕತ್ತೀನಿ ಅಂತ ಹೇಳಿ. ಅತ್ತೆ ಮಾವ ಮತ್ತೆ ಈಗ ನಾನು ಹೇಳ್ತಾ ಇದ್ದೆ ಅತ್ತೆ ಮಾವ, ಗಂಡ, ನಾದ್ನಿ, ಮೈದುನ, ಭಾವ, ಇವ್ರ ಜೊತೆಗೆ ತನ್ನ ಬೆಳೆದಂಥ ಕುಟುಂಬ ಒಂದಿದೆ ಹೆಣ್ಣಿಗೆ. ಯಾರು? ತಂದೆ, ತಾಯಿ, ಅಣ್ಣ, ಅಕ್ಕ, ಅಪ್ಪ, ಅಮ್ಮ, ಇವ್ರು ಎಲ್ಲರೂ ಕೂಡ ಇದೇನು ಬರ್ತದೆ, ಇವೆರಡೇ ಕೂಡಿದ ಕೌಟುಂಬಿಕ. ಈ ಕೌಟುಂಬಿಕದಲ್ಲಿ ಏನೇನ ಹೆಣ್ಣಿನ ಮೇಲೆ ದೌರ್ಜನ್ಯ ಆಗ್ತದ ಅದ್ರ ಬಗ್ಗೆ ಅವಳು ಇದರಿಂದ ಲಾಭ ಪಡಿಬೋದು ಈ ಹಿಂಸೆಯಿಂದ. ಈ ಕಾನೂನು 2005ರಲ್ಲಿ ಬಂತು. ಈ ಕಾನೂನು ಬಂದ ನಂತರ ಈ ಕೌಟುಂಬಿಕದಲ್ಲಿ ಹೆಣ್ಣಿಗೆ ಯಾವ ರೀತಿ ನೋವಾಗ್ಯದ, ಶಾರೀರಿಕ ನೋವು, ಲೈಂಗಿಕ, ಆರ್ಥಿಕ, ಮಾನಸಿಕ. ಈಗ ನೀವು ಈಗಾಗಲೇ ಸಾಹೇಬ್ರು ಹೇಳಿದ್ರು, ರಾಮಮೂರ್ತಿ ಸಾಹೇಬ್ರು ನಿಮಗೆ ಈಗಲೇ ಕೌಟುಂಬಿಕದ ಬಗ್ಗೆ ಸ್ವಲ್ಪ ನಿಮ್ಗೆ ಆಗಲೇ ವಿವರಣೆ ತೊಗೊಂಡಿದ್ದೀರಿ. ನೀವು ಇದಕ್ಕಿಂತ ಮೊದಲು ನಿಮ್ಗೆ ಮಾಹಿತಿ ಇದ್ದಿರಬೇಕು. ಈಗ ನಿಮಗೆ ಫಸ್ಟಿಗೆ ಹೇಳಿದ್ರೆ ಶಾರೀರಿಕ ಹಿಂಸೆ ಅಂದರೆ ಯಾವುದು? ದೌರ್ಜನ್ಯ, ಶಾರೀರಿಕ ದೌರ್ಜನ್ಯ, ಹೊಡೆಯೋದು, ಬಡಿಯೋದು, ನೂಕುವುದು, ಕಲ್ಲಚ್ಚು ಹೊಡೆಯೋದು, ಇದೆಲ್ಲ ಎದಕ್ಕೆ ಬರ್ತದೆ? ಶಾರೀರಿಕ ದೌರ್ಜನ್ಯ. ಅದೇ ರೀತಿ ಈ ರೀತಿ ನಿಂಬಲ್ಲಿ ಎಲ್ಲರ ಊರಾಗ ಆಯಿತು, ಘಟನೆ ಘಟಿಸ್ತು ಅಂದರೆ ತಕ್ಷಣ ಇದ್ರ ಬಗ್ಗೆ ಕ್ರಮ ತಗೊಂಡು ನೀವು ಏನು ಮಾಡಬೇಕು, ಕನ್ಸಲ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅದು ಸ್ವಯಂ ಸೇವಾಧಿಕಾರಿಗಳಿಗೆ ಅಥವಾ ಡಿಸ್ಟಿಕ್ದ ಜಿಲ್ಲಾ ಪ್ರಾಧಿಕಾರಿಗೆ ಅಥವಾ ತಾಲೂಕಾ ಪ್ರಾಧಿಕಾರಿಗೆ ಅರ್ಜಿ ಹಾಕಿ ನೀವು ಅವರಿಗೆ ಸಂರಕ್ಷಣೆಯನ್ನು ಕೊಡ್ಬೋದು. ಇದೇ ರೀತಿಯಾಗಿ ಶಾರೀರಿಕ ಆಯಿತು. ಈಗ ಮಾನಸಿಕ ಹಿಂಸೆ, ಮಾನಸಿಕ ಹಿಂಸೆದಾಗ ಯಾವ ಬರ್ತಾವಂತ ತಾವು ಹೇಳ್ಬೋದಾ? ಏನೇನು ಚುಚ್ಚು ಮಾತಾಡ್ತಾರೆ? ಒಬ್ಬರ ಮೇಲೆ ಒಬ್ಬರು ಹಾಕಿಲ್ಲ, ನಡವಳಿಕೆ ಬಗ್ಗೆ, ಬರ್ತನದ ಬಗ್ಗೆ. ನಡವಳಿಕೆ ಬಗ್ಗೆ ರೀ, ಆರ್ಥಿಕ ಬಗ್ಗೆ ಚುಚ್ಚು ಮಾತಾಡ್ತಾರೆ.
ಈಗ ಕೆಲವೊಂದು ಸಮೇತ ಹಣದ ಆಸೆಗಾಗಿ ವರದಕ್ಷಿಣೆ ಆಸೆಗಾಗಿ ಕಪ್ ಇದ್ರ ಬಿ ಏನಾದ ನನ್ಗೆ ಊಟ ಹೊಂಟದ ಅಂತ ಮದುವೆ ಮಾಡ್ಕೋತಾರೆ. ಮದುವೆ ಮಾಡ್ಕೊಂಡು ಮದುವೆ ಬಂದ ತಕ್ಷಣ ಏನಾಗಿರ್ತದ, ಹೆಂಡತಿ ಕಪ್ ಅದಾಳ, ಈ ಕಪ್ ಅದ ಹೆಂಡತಿ ಜೊತೆ ನಂಗೆ ಸಂಸಾರ ಮಾಡಕ್ಕೆ ನೀ ಕಪ್ ಇದ್ದಿ, ನೀ ಚೆನ್ನಾಗಿಲ್ಲ, ನಿನ್ನ ಜೊತೆ ಸಂಸಾರ ಮಾಡಕ್ಕೆ ನನ್ನಿಂದ ಆಗಲ್ಲ ಅಂತ ಮಾನಸಿಕ ಹಿಂಸೆ ಕೊಟ್ಟಿರ್ತಾರೆ. ಎರಡನೇದಾಗಿ ಏನು ಮಾಡ್ತಾರೆ ಅಂದರೆ ಶಾರೀರಿಕವಾಗಿ ಇನ್ನೊಂದಂಥದ್ದು ಏನಾಗ ಎಕ್ಸಾಂಪಲ್ ಆಗಿ ಕೆಲವೊಬ್ರಿಗೆ ಹೆಣ್ಮಕ್ಳಾಗಿ ಸರ್ ಈಗಾಗಲೇ ರಾಮಮೂರ್ತಿ ಸರ್ ಹೆಣ್ಮಕ್ಳು ಹುಡ್ತಾ ಇರ್ತಾರೆ. ಹೆಣ್ಮಕ್ಳು ಹುಟ್ಟಿದ್ದಕ್ಕೆ ಹೆಣ್ಣೆ ತಪ್ಪಿಸ್ತಾಳ ಅಥವಾ ಗಂಡನ ಅದಕ್ಕೆ ಭಾಗಿದಾರ ಅಂತ ನಾನು ಕೇಳ್ತಾ ಇರೋದು. ಯಾರ ಒಬ್ರು ಕೈ ಹೇಳ್ರಿ. ಗಂಡ ಭಾಗಿದ್ದಾರೆ. ಹಾಂ, ಇದಕ್ಕೆ ಹೆಣ್ಣು ಗಂಡಿಗೆ ಹುಟ್ಟಬೇಕಾದ ಕಾರಣ ಎರಡು ಗಂಡ ಹೆಂಡತಿ ಮಿಲದಾಗ ಏನಾಯ್ತು ನಿಮ್ಗೆ ಈಗಾಗಲೇ ಸರ್ ಇದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಈಗ ಆರ್ಥಿಕ ಸ್ಥಿತಿಗೆ ದೌರ್ಜನ್ಯ ಅಂತಂದರೆ ಆರ್ಥಿಕಲಿಂದ ಯಾವ ರೀತಿ ದೌರ್ಜನ್ಯ ಆಗ್ತದೆ, ಪ್ರತಿಯೊಂದು ಹೆಣ್ಣಿಗೂ ತನ್ನದೇ ಆದಂಥ ಕೆಲವೊಂದು ಬೇಡಿಕೆಗಳಿರ್ತವೆ, ಅದು ಪೂರೈಸಬೇಕಾದ್ರೆ ಹಣದ ಅವಶ್ಯಕತೆ ಇರ್ತದೆ. ಅದು ಹಣ ಯಾರು ಕೊಡಬೇಕಾಗಿರ್ತದೆ, ಗಂಡ ಕೊಡಬೇಕಾಗ್ತದೆ. ಅಂಥ ಸಮಯದಲ್ಲಿ ಅವನ್ನ ಆ ರೀತಿಯೆಲ್ಲ ಪೂರೈಸಲಾದ ಸಮಯದಲ್ಲೂ ಸಹಿತ ನೀವು ಇದು ಮಾಡ್ಕೋಬೋದು. ಈಗ ಮಾನಸಿಕ, ಶಾರೀರಿಕ, ಆರ್ಥಿಕ, ದೈಹಿಕ ಹೊಡೆದು ಇಷ್ಟೆಲ್ಲ ನೀವು ತಿಳ್ಕೊಂಡ್ರಿ. ಇದನ್ನು ಆದ ನಂತರ ಇದನ್ನು ಈ ಎಲ್ಲ ಘಟನೆ ಘಟಿಸಿದಂಥ ವ್ಯಕ್ತಿ ಯಾರ ಹತ್ರ ಹೋಗಿ ಯಾವ ಟೈಮಲ್ಲಿ ಸಹಾಯ ತಗೋಬೋದು? ಹೆಣ್ಣು. ಯಾರು ಒಬ್ಬರು ಹೇಳ್ಬೋದು, ಒಬ್ಬರು ಈ ರೀತಿಯಾದಂಥ ಒಂದು ಹೆಣ್ಣಿಗೆ ಶಾರೀರಿಕ, ಮಾನಸಿಕ, ಆರ್ಥಿಕ, ಲೈಂಗಿಕ ಒಂದು ನಾನು ಬಿಟ್ಟಿದ್ದೀನಿ, ಅದೊಂದು ಹೇಳ್ತೀನಿ. ಲೈಂಗಿಕ ಉದ್ದೇಶದ ಅವಳು ಸಮ್ಮತಿ ಇಲ್ಲದೇ ಜೊತೆಗೂಡುವುದು ಅಥವಾ ತನ್ನ ಆ ಸಮ್ಮತಿ ಇಲ್ಲದೆ ಕುಟುಂಬದ ಸದಸ್ಯರಾದಂಥ ಭಾವ, ಮೈದುನ, ಮಾವನ್ನ ಆಗಿರ್ಬೋದು, ಅಂಥದ್ದು ಪ್ರೇರೇಪಿಸಿ ಮಾಡಿದ್ರೆ ಸಹಿತ ಅದು ಒಂದು ಕಾನೂನು ಬಾಹಿರ ಕೆಲಸ. ಅದ್ರ ಬಗ್ಗೆ ಅವಳು ಕ್ರಮ ತಗೊಳ್ಳೋ ಕಾನೂನು ಸಹಾಯ ತೊಗೊಳಕ್ಕೆ ಸಾಧ್ಯ. ಇಂಥ ಆದಂಥ ಹೆಣ್ಮಗಳಿಗೆ ಏನು ಮಾಡಬೇಕು? ನೀವು ಈ ಎಲ್ಲ 4 ಘಟನೆಯನ್ನು ನೊಂದು ಹೋಗ್ತೀವಿ ಒಬ್ಬರೊಬ್ಬರು ಕೈ ಎತ್ತಿ ಹೇಳಬೇಕು. ಇಂಥ ನೊಂದು ಹೆಣ್ಮಗಳಿಗೆ ಫಸ್ಟ್ ಏನು ಮಾಡಬೇಕಂತ ತಮಗೇನಾರು ಮಾಹಿತಿ ಇದೆಯಾ ಹೇಳಿ. ಅಷ್ಟು ಭರವಸೆಯ ಕುಟುಂಬ ವ್ಯಕ್ತಿಗೆ ಮಾಹಿತಿ ಹೇಳಬೇಕು. ಭರವಸೆ ಉಳ್ಳಂಥವ್ರು ಯಾರಾದರೂ ಕುಟುಂಬದಲ್ಲಿ ತಂದೆ ತವ್ರ ಮನೆ ಕಡೆ ಇರಲಿ ಅಥವಾ ಗಂಡನ ಮನೆ ಕಡೆಯಿಂದನೇ ಬೇರೆಯವ್ರು ಯಾರಾದರೂ ಒಬ್ಬರು ಹಿರಿಯವರು ಅಥವಾ ಭರವಸೆ ಉಳ್ಳವರು ಇದ್ದರೆ ಅವರಿಗೆ ಹೆಲ್ಪ್ ಕೊಡಬೇಕು. ಇದಕ್ಕಾಗಿ ಕಾನೂನು ಕೆಲವೊಂದು ಸಹಾಯವಾಣಿ ಸಂಖ್ಯೆಗಳನ್ನು ನಿಮ್ಗೆ ಕೊಟ್ಟಿದ್ದಾರೆ. ಮಹಿಳಾ ಸಾಂತ್ವನ ಸ್ಪೆಷಲ್ ರಾಜ್ಯದ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಮನೆ ಅಂತ ಇದೆ. ಅದಕ್ಕಾಗಿ ಒಂದೆಡೆ ಗಂಡ ಒತ್ತಾಯಪೂರ್ವಕವಾಗಿ ಮನೆಯಿಂದ ಹೊರಗೆ ಹಾಕಿ ಇವೆಲ್ಲ ಘಟನೆ ಘಟಿಸಿ ಮನೆಯಿಂದ ಹೊರಗೆ ಹಾಕಿದ್ರೆ ಅವಳು ನಿಲ್ಲಕ್ಕ ನೆಲೆಯಿಂದ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಜಿಲ್ಲೆಗೆ ತಾಲೂಕು ಲೆವೆಲ್ಗೆ ಇದೆ, ಅಲ್ಲಿ ಹೋಗಿ ನೆಲೆ ನಿಂತ್ಕೋತು ಅವಳು. ಸೊ ಇದರ ನಂತರ ಅವಳ ಘಟನೆ ಆಗ್ತಾ ಇದ್ದಾರೆ, ಅವಳಿಗೆ ಫೋನ್ ಇಲ್ಲ, ಅವಳಿಗೆ ಹೇಳೋಕ್ಕಾಗಲ್ಲ, ಹೊರಗೆ ಬರ್ಲಿಕ್ಕಾಗಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಏನು ಮಾಡಬೇಕಾಗ್ತದೆ? ನಮ್ಮಂಥ ಈಗ ನಾವು PLBಗಳಾಗಿ ನಾವು ಆಯ್ಕೆ ಆಗಿರ್ತೀವಿ. ಈಗ ನಾವು ಮಾಡೋದು ಡ್ಯೂಟೀಸ್ ಏನು? ಡೋರ್ ವಿಸಿಟ್ ಮಾಡಿ ಸುಮ್ಮನೆ ನಿಗಾ ಮಾಡ್ತಾ ಇರ್ಬೇಕ್ರಿ ಮೇಡಮ್. ಈಗ ಹಾಕಬೇಕು ಒಂದೇ ಕನ್ಫರ್ಮೇಷನ್ ಅಥವಾ ಅಕ್ಕಪಕ್ಕದವರಾಗಲಿ ಯಾರೇ ಆಗಲಿ ಅಂಥ ಘಟನೆ ಘಟಿಸ್ತಾ ಇತ್ತಂದರೆ ತಕ್ಷಣ ಸಹಾಯವಾಣಿ ಕಾಲ್ ಮಾಡಿ ಅಥವಾ ಡೋರ್ ಲಾಕ್ ಮಾಡಿ ಏನಾದರೂ ಮಾಡಿ ಆ ಹೆಣ್ಮಗಳಿಗೆ ನಾವು ಇದ್ದೀವಿ ಅನ್ನೋದು ಸಹಕಾರ ಕೊಟ್ಟಿದ್ರೆ ಅವಳು ಇದು ಒಂದೇಳೆ ಅವಳೇ ಚೆನ್ನಾಗಿ ಇದು ಆಗಿ ಎದ್ದು ಓಡಾಡ್ತಿರ್ತಾಳಂದರೆ ಬಂದು ಅವಳು ಪೊಲೀಸ್ ಸ್ಟೇಷನ್ ಕೊಡ್ಬೋದು, ಇದಕ್ಕೆ ಕೇಂದ್ರಕ್ಕೆ ಹೋಗಿ ಸಹಾಯ ತಗೋಬೋದು ಅಥವಾ ಜಿಲ್ಲಾ ಪ್ರಾಧಿಕಾರ ಅಥವಾ ತಾಲೂಕಾ ಪ್ರಾಧಿಕಾರಕ್ಕೆ ಹೋಗಿ ಅರ್ಜಿ ಹಾಕ್ಬೋದು. ಇಲ್ಲಾಂದರೆ ನೇರವಾಗಿ ಮ್ಯಾಜಿಸ್ಟ್ರೇಟ್ ಹತ್ರ ಬಂದು ಒಂದು ಪಿಟಿಷನ್ಸ್ ಹಾಕಿ ತನ್ನ ಇದರಲ್ಲಿ ರಕ್ಷಣೆ ಕೇಳ್ಬೋದು. ಈ ನೊಂದ ಮಹಿಳೆಗೆ ಈ ಕಾನೂನಿನಿಂದ ಯಾವ್ಯಾವ ಲಾಭಗಳು ಸಿಗ್ತವೆ ಅನ್ನೋದು ತಿಳ್ಕೊಳ್ಳೋದು ಅತಿ ಅವಶ್ಯಕತೆ. ಈಗ ಗಂಡರ ಹೊರಗೆ ಹಾಕೋನು ಆಶ್ರಯ ಬೇಕು, ಮುಂದೆ ಉಪಜೀವನಕ್ಕಾಗಿ ಬೇಕು. ಮೂರನೇದು ಮಕ್ಕಳಾದರೆ ಮಕ್ಕಳ ಕಸ್ಟಡಿ ಕೊಡಲಿಲ್ಲ ಅಂದರೆ ಆ ಮಕ್ಕಳ ಕಸ್ಟಡಿ ತಗೋಂಥ ಅಧಿಕಾರ ಇದೆ. ಇವೆಲ್ಲ ಬೆನಿಫಿಟ್ಗಳು. ಎಕ್ಸಾಂಪಲ್, ಗಂಡ ಮನೆಯಿಂದ ಹೊರಗೆ ಹಾಕೋನು, ಅವನಿಗೆ ನೌಕರಿ ಇತ್ತು, ಅವಳು ಅನ್ಎಜುಕೇಟೆಡು, ನೌಕರಿನೂ ಇಲ್ಲ, ಓದಿದವಳು ಆದರೂ ಸಹಿತ ಗಂಡನಿಂದ ಮಾನ್ಯ ನ್ಯಾಯಾಲಯ ಏನು ಮಾಡ್ತದೆ? ಅವಳ ಜೀವನಕ್ಕಾಗಿ ಜೀವನಾಂಶ ಕೊಡಿಸ್ತದೆ. ಅದೇ ರೀತಿ ಮಗನ ತನ್ನ ಕಸ್ಟಡಿ ಬೇಕು ಅಂತ ತಾಯಿ ಕೇಳೋದು ಅರ್ಜಿ ಹಾಕಿದರೆ ಮಗು ಕಸ್ಟಡಿ ಕೊಡ್ತದೆ. ಈಗ ಒಂದೆಡೆ ತನ್ನ ಮನೆಯಲ್ಲೇ ಜಾಗ ಇತ್ತು, ಯಾವ ಮನೆಯಲ್ಲಿ ಗಂಡ ಹೆಂಡತಿಯೆಲ್ಲ ವಾಸ ಆಗ್ತಾ ಇತ್ತು, ಅಂಥ ಮನೆಯಲ್ಲಿ ಅವಳಿಗೂ ನಾನೇ ಅಲ್ಲೇ ವಾಸ ಮಾಡ್ತೀನಿ ಅಂತ ಅವಳು ಇಷ್ಟಪಟ್ಟಿದ್ರೆ ಅಲ್ಲೇ ಆ ಮನೆಯಲ್ಲಿ ಒಂದು ರೂಮ್ ಅವಳಿಗೆ ವಾಸಕ್ಕಂತ ಮಾನ್ಯ ನ್ಯಾಯಾಲಯ ಆದೇಶ ಕೊಡಿಸ್ತದೆ. ಇದೆಲ್ಲ ಈ ಇದರಿಂದ ಸಹಾಯ ಇದು ಪಡ್ಕೊಬೋದು.
ಒಂದು ವೇಳೆ ಅವರು ಅದೇ ಮನೆಯಲ್ಲಿದ್ದರೆ ಯಾವ ರೀತಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ಬೋದು ನಾನು? ಸಂರಕ್ಷಣಾ ಅಧಿಕಾರಿಗಳಿಗೆ ಈಗಾಗಲೇ ಮಾನ್ಯ ನ್ಯಾಯಾಲಯ ಮುಂದೆ ನೀವೇನು ಪಿಟಿಷನ್ ಹಾಕಿರ್ತೀರಿ, ಸಂರಕ್ಷಣಾ ಅಧಿಕಾರಿಗಳು ಮಾನ್ಯ ನ್ಯಾಯಾಲಯ ಏನು ಮಾಡ್ತಾರೆ, ಅದರದ್ದು ವರದಿ ತಗೊಳ್ಳೋಕ್ಕೆ ಸಂರಕ್ಷಣಾ ಅಧಿಕಾರಿಗೆ ಕಳಿಸಿರ್ತದೆ. ಸಂರಕ್ಷಣಾ ಅಧಿಕಾರಿಯವರು ಬಂದು ಆ ಜಗದ್ದೆಲ್ಲ ಇದು ಮಾಡಿ ಎವ್ರಿ ಟೈಮ್ ನಿಮ್ಗೆ ಸಂರಕ್ಷಣೆ ಸಿಗ್ತದೆ ಅಂಥದ್ದೇನಿಲ್ಲ. ಆ ಮನೆಯಲ್ಲಿ ಅವಳು ವಾಸ ಮಾಡ್ಬೋದು. ಈ ಕಾನೂನುಗಳನ್ನು ಮೊದಲ ಯಾವ ರೀತಿಯಿಂದ ನಾವು ಪಡೆದುಕೊಳ್ಬೋದು, ಯಾವ್ಯಾವ ರೀತಿಯಿಂದ ನಾವು ಮಾಡ್ಕೋಬೋದು ಅನ್ನೋದು ಅತಿ ಮುಖ್ಯವಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಏನಾರ ಪ್ರಶ್ನೆ ಇರ್ಬೋದು ಅಂತ ಅಂದರೆ ಅನಿಸಿದ್ರೆ ಈಗ ಕೇಳ್ಬೋದು. ಲಾಸ್ಟಿಗೆ ನಾನು ಹೇಳಿರ್ತೀನಿ, ಮಧ್ಯದಾಗ ಇದ್ರ ಬಗ್ಗೆದಾಗ ಏನಾರ ನಿಮ್ಗೆ ಕೇಳಬೇಕು ಅನಿಸ್ತದೆ. ಏನಿಲ್ವಾ ಸರ್? ಪ್ರಶ್ನೆಗಳನ್ನು ಕೇಳಿದ್ರಿ, ಕೆಲವರು ಆಜು ಬಾಜು ಮನೆಯೊಳಗೆ ಕೇಳಿರಿ, ಕೆಲವರು ನಿಮ್ಮದೇ ಕೇಳಿರಿ. ಇರ್ತಾವ್ರಿ ಸಮಸ್ಯೆಗಳು, ಏನು ಮಾಡೋಕ್ಕಾಗಲ್ಲ. ಅವು ಬೇರೆಯವ್ರಿಗೆ ಹೇಳ್ಬೇಕಾಯ್ತು. ನನಗೆ ತಕ್ಲೀಫ್ ಅಂತ ಹೇಳಕ್ ಬರೋದು. ಶುಗರ್ ಇದ್ದವನಿಗೆ ಬಾಜುದಾನಿಗೆ ಕೇಳಿದ್ರೆ ನಾನು ಶುಗರ್ ಗೋಲಿ ತೊಗೊಳ್ತೀನಿ, ಹಿಂಗೆ ಯಾವುದೆಲ್ಲ ಲಕ್ಷಣವನ್ನ ಹೇಳ್ತಾನೆ. ನಿಮ್ಗೆ ಈಗ ನಮ್ಗಿಲ್ರಿ ನಮ್ಮ ಬಾಜುದವ್ರಿಗೆ ಪಾಪ ಅಲ್ಲಿಗಾರೇ ಕೇಳ್ತಾವೆ. ಈ ಕೆಲವ್ರು ಕೇಳೋ ಹೊತ್ತಿನ ಗೊತ್ತಾಯ್ತು ಎಲ್ಲೆಲ್ಲೋ ಸಮಸ್ಯೆಗಳು ಎಲ್ಲೆಲ್ಲೋ ಅವ. ಮಧ್ಯಾಹ್ನದ ಊಟವಾದ ನಂತರ ಸಹಜವಾಗಿ ಎದುರಿಗೆ ಸ್ವಲ್ಪ ಬರುವುದು, ಅದೇನಂತ ನನಗೆ ಗೊತ್ತು. ಆದರೆ ನನ್ನ ಬಾಯಿಗೆ ಬಂದಿದ್ದೀಗ ತಾವೆಲ್ಲ ಸ್ವೀಟ್ ಎಲ್ಲ ಊಟ ಮಾಡಿದ್ದೀರ. ಊಟ ಆದ ನಂತರ ಟೇಸ್ಟ್ ಬರಬೇಕು. ಏನು ಬೇಕು ಅದಕ್ಕೆ? ಉಪ್ಪಿನಕಾಯಿ ಊಟ ಅದರ ರುಚಿ ಗೊತ್ತಾಗ್ತದೆ. ಹಾಗೆ ಇಲ್ಲಿವರೆಗೆ ನೀವು ಸತತವಾಗಿ 2 ದಿನದಿಂದ ಕಾನೂನು ಬಗ್ಗೆ, PL ಬಗ್ಗೆ ತಾವೆಲ್ಲ ಕೇಳ್ತಾ ಇದ್ದೀವಿ. ನಾನು ಹೋದ ವರ್ಷ ಕೂಡ ಒಂದು ಪ್ಯಾರಾಲೀಗಲ್ ವಾರಂಟಿ ಬಗ್ಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ನಮ್ಮ ಕೋರ್ಟ್ನಲ್ಲೇ ಬಂದಿದ್ವಿ. ಭಾಳ ಬಹುಶಃ ಜನ ಇಲ್ಲಿ ಸೋದರಿಗೂ ನಾನು ನೇರವಾಗಿ ನನ್ನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮುಂದುವರಿಸ್ತೇನೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ 2024 ಹೊಸದಾಗಿ ಆಯ್ಕೆ ಇರುವಂಥ ಪ್ಯಾರಾಲೀಗಲ್ ವಾರಂಟೀಸ್ ಅಂದರೆ ಅರೆಕಾಲಿಕ ಸ್ವಯಂ ಸೇವಕರಿಗಾಗಿ ಒಂದು ತರಬೇತಿ. ಆ ತರಬೇತಿಯಲ್ಲಿ ತಮಗೆಲ್ಲ ಇದುವರೆಗೆ ಏನು ಉಣಬಡಿಸಿದರೆ ಅದು ತಾವು ಭಾಳ ಸ್ವೀಕರಿಸಿದ್ದಾರೆ ಅಂತ ನಾನು ತಿಳ್ಕೊಂಡು ಈ ನನ್ನ ಕಾರ್ಯಕ್ರಮಕ್ಕೆ ಇದೀಗ ತಾನೇ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಸದಸ್ಯರಾಗಿರುವಂಥ ಶ್ರೀಯುತ ಅರ್ಜುನ್ ಘೋಷಣೆ ಅವರೇ, ಹಾಗೂ ಈ ವೇದಿಕೆ ಮೇಲೆ ಇದೀಗ ತಾನೇ ನಿರ್ಮಾಣ ನಮ್ಮ ಸಹೋದರಿ ರತ್ನ ಅವರೇ ಮತ್ತು ನನ್ನ ಇನ್ನೋರ್ವ ಸಹೋದರ ಅಂತ DIC ಇರ್ತಕ್ಕಂಥ ಶಿವರಾಜ್ ಪಾಟೀಲ್ ಹಾಗೂ ವೇದಿಕೆ ಮೇಲೆ ಇದೀಗ ತಾನೇ ತಮಗೆಲ್ಲ ಹಾಸ್ಯ ಕಾರ್ಯಕ್ರಮ ಮಾಡುವಂಥ ಸಂಜು ಹುಡುಗಿಯವರೇ, ಮತ್ತೆ ಈ ಕಾರ್ಯಕ್ರಮ ಸರಳವಾಗಿ ನಿರ್ವಹಣೆ ಮಾಡತಕ್ಕಂಥ ನನ್ನ ಸ್ನೇಹಿತ ಡಾಕ್ಟರ್ ಶೈಲೋನ್ ಅವರೇ, ವೇದಿಕೆ ಮುಂಭಾಗ ಕೂತಂತ ಎಲ್ಲ ನನ್ನ ಸಹೋದರರೇ ಹಾಗೂ ವಿಶೇಷವಾಗಿ ಅಂಗನವಾಡಿಯ ಕಾರ್ಯಕರ್ತರೇ, ಆಶಾ ಕಾರ್ಯಕರ್ತರೇ, ಇನ್ನುಳಿದ ಎಲ್ಲ ವಿಭಾಗದ ಪ್ರತಿಯೊಬ್ಬರನ್ನ ಅಕ್ಕ ತಂಗಿಯೇ, ಯಾಕೆ ಮಾತಾಡ್ತೀನಿ ಅಂದರೆ ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು ಯಾಕೆ ಪ್ರಾಕ್ಟೀಸ್ ಮಾಡ್ತಿದ್ರೆ ಸುಮಾರು ಒಂದು 10-12 ವರ್ಷದ ಸರ್ವಿಸ್ನಲ್ಲಿ ನನ್ನ ಒಂದು ಸೇವೆಯಲ್ಲಿ ಪ್ರತಿಯೊಂದು ನಾನು ಅಂಗನವಾಡಿ ಆಗಲಿ, ಸ್ಕೂಲ್ಗಳಾಗಲಿ, ಬೇರೆ ಬೇರೆ ಇಲಾಖೆಗಳಲ್ಲಿ ಹೋಗ್ತಾ ಇರ್ತೀನಿ. ಆದರೆ ಎಲ್ಲಿರ್ತಕ್ಕಂಥ ಕೀ ಎಲ್ಲಿದೆ ಅಂದರೆ, ಒಂದು ಗ್ರಾಮದಲ್ಲಿರ್ತಕ್ಕಂಥ ಕೀ ಯಾವುದು ಅಂದರೆ ಅದು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು. ಯಾಕೆ ಹೇಳ್ತಾ ಇದೆ ಗೊತ್ತಾಗಿದ್ರೆ ಅಲ್ಲಿ ಏನು ನಡೀತಾ ಇದೆ, ಅಲ್ಲಿ ಏನು ಘಟನೆ ಆಗಿದೆ ಸವಿಸ್ತರವಾಗಿ ತಿಳಿಬೇಕಾದ್ರೆ ಅಲ್ಲಿ ಬಾಟಮ್ ಅಂದರೆ ಅಲ್ಲಿ ಬರುತ್ತೆ. ಅದಕ್ಕಾಗಿ ಯಾವಾಗಲೂ ಹೇಳ್ತಾ ಇರ್ತೀವಿ ನಮ್ಮ ಸಹೋದರಿ, ನಿಮ್ಮ ಮುಂದೆ ಏನಾದರೂ ಒಂದು ವಿಷಯ ಬಂದಾಗ ಹೆದರದೆ, ಅಂಜದೆ, ಅಳಕದೆ ಮುಂದೆ ಸಾಕ್ತಾ ಇರಬೇಕು, ಮುಂದೆ ಹೇಳ್ತಾ ಇರಬೇಕು. ಯಾವುದೇ ಭಯಭೀತಿ ಪಡುವಂಥ ಪ್ರಶ್ನೆ ಇಲ್ಲ. ಅದಕ್ಕಾಗಿ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಸಹೋದರಿಯರೇ ನೀವು ಅಂಜಬೇಡಿ, ಅಳಕಬೇಡಿ, ನಿಜವಾಗಿ ಬನ್ನಿ, ನಿಮ್ಮ ಫ್ಯಾಕ್ಟನ್ನ ಮುಂದೆ ಇಡಿ ಅಂತ. ಈಗ ಹಿರಿಯರ ನಾಗರಿಕರ ಕಾಯ್ದೆ ಅಂತ ಹೇಳಿದಾಗ ಮೊನ್ನೆ ತಾನೇ ಹಿರಿಯ ನಾಗರಿಕರ ದಿನಾಚರಣೆ ಮಾಡಿದ್ವಿ ನಾವು. ಏನಂದ್ರೆ ನಮ್ಮ ಉಮೇಶ್
ಚೈಲ್ಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನಿಮ್ಮದು ವುಮೆನ್ಸ್ ಅಂಡ್ ಚೈಲ್ಡ್ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಆಗಿತ್ತು. ಅಲ್ಲಿ ಸುಮಾರು ಒಂದು 150 ಜನ ಹಿರಿಯರಿದ್ರು. ಅಲ್ಲಿ 75 ಹೆಣ್ಣು ಮಕ್ಕಳು, 25 ಗಂಡು ಮಕ್ಕಳು. ಅವರು ತಾನೇ ಹಿರಿಯರಲ್ವಾ? 60 ವರ್ಷ ಮೇಲ್ಪಟ್ಟವರೆಲ್ಲ ಹಿರಿಯ ನಾಗರಿಕರು ಅಂತ ಹೇಳ್ತಾರೆ. ಆದರೆ ಹಿರಿಯ ನಾಗರಿಕಾಗಿ ಯಾಕೆ ಬಂತು? ಇದು ಬರೋ ಉದ್ದೇಶ ಏನು ಮಾಡಬೇಕಂತ ವಿಚಾರ ಬಂತು. ಹಿರಿಯ ನಾಗರಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ಅವ್ರಿಗೆ ಏನೇನು ಬೇಕು ಅವಕಾಶಗಳು ಬೇಕು ಅದನ್ನು ಕೊಡ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಹೇಗೆ ಅವರನ್ನ ಪೂಜೆ ಮಾಡೋಕ್ಕೆ ಸಾಧ್ಯ ಅಂತ ನಾವು ಮನೆಯಲ್ಲಿ ಸಭೆಯಲ್ಲಿ ಮಾತಾಡುವಾಗ ಒಬ್ಬರು ಹೆಣ್ಮಗಳು ಅಳ್ತಾ ಇದ್ರು. ಅಜ್ಜಿ, ಅವ್ವ, ತಾಯಿ. ಒಂದು ಕಡೆ ಒಬ್ಬ ಅಜ್ಜ ಅಳ್ತಾ ಇದ್ದೆ. ನಾನು ಕೇಳಿದೆ, ಅಜ್ಜ ಯಾಕೆ ಅಳ್ತಾ ಇದೆಯಾ ಅಂದ್ರೆ, ಸರ್ ನನಗೆ 2 ಮಕ್ಕಳು, ಒಬ್ಬ ಪ್ರಿನ್ಸಿಪಾಲ್, ಒಬ್ಬ ದೊಡ್ಡ ಆಫೀಸರ್ ಇದ್ದಾನೆ, ಮತ್ತೊಬ್ಬ ಮಗ ಬಿಸ್ನೆಸ್ ಇದ್ದಾನೆ. ನನಗೆ ನನ್ನ ಬಿಸ್ನೆಸ್ ಸರ್ ವೈಜ್ಞಾನಿಕವಾಗಿ ಅಸಲು ಕೊಟ್ಟು ಹೋಗ್ತಾನೆ ವಿನ ಪ್ರಾಕ್ಟಿಕಲ್ ಏನು ಮಾಡೋದಿಲ್ಲ. ಅಂತ ಸಂದರ್ಭದಲ್ಲಿ ಇವರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು, ಇವರು ಮನೆ ಬಾಗಿಲಿಗೆ ಹೋಗಿ ಏನೇ ಸೌಲಭ್ಯ ಕೊಡಬೇಕಂದ್ರೆ ಅದು ಕಾನೂನು ದೃಷ್ಟಿ ಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಪ್ರತಿಯೊಬ್ಬ ಪ್ರಜೆಗೆ ನಾವೆಲ್ಲ ಹೇಳ್ತೀವಿ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳು ನಮ್ಮ ಭಾರತ ಮಾತೆಯರು ಅಂತ ಹೇಳ್ತೀವಿ. ಭಾರತ ಮಾತೆ ಅಂದಾಗ ಭಾರತೀಯ ಮಾತೆಯರ ಕರ್ತವ್ಯ ಮತ್ತು ಕಾನೂನುಗಳು ಏನಿವೆ ಎಂಬುದು ಅರ್ಥ ಮಾಡ್ಕೊಳ್ಬೇಕು. ಆ ಸಂದರ್ಭ ಬಂದಾಗ ಸರ್ ಎಲ್ಲಾದ್ರೂ ಒಂದು ಹಾಸ್ಟೆಲ್ ಇಟ್ಬಿಡ್ರಿ ಅಂತ ಹೇಳೋಣ. ನಾವು ಹೇಳ್ತೇವೆ ಗೌರ್ಮೆಂಟ್ ಹಾಸ್ಟೆಲ್ ಇಡಬೇಕಾದ್ರೆ ತುಂಬ ಕಷ್ಟ ಆಗ್ತದೆ, ಅದಕ್ಕೆ ನಿಮಗೆ ಪ್ರೈವೇಟ್ ನಡೆಸ್ತಾರಲ್ಲ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತೀವಿ ಅಂತ ಹೇಳಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರಿಗೆ ಸೇರಿ ಮಾಡ್ತೀವಿ, ಅಡ್ಮಿಷನ್ ಮಾಡಿಸ್ತೀವಿ. ಮಾಡಿದ ತಕ್ಷಣವೆಲ್ಲ ನಾನು ಸ್ವತಃ ಹೋಗಿ ಅವ್ರು ಕಾರ್ಡ್ ಕೊಡೋದು ಎಲ್ಲ ಹೇಳಿ ಸೂಪರ್ವೈಸರ್ಗೆಲ್ಲ ಮಾತಾಡಿಸಿ ಸರ್ ಅರ್ಜೆಂಟ್ ಬಗ್ಗೆ ಕೇರ್ ಇರಲಿ ಅಂತ ಹೇಳಿದೆ. ಇರಲಿ ಸರ್, ಪಾಟೀಲ್ ಸರ್ ಇಲ್ಲೇ ಬಂದಿದ್ದಲ್ಲ ಅವ್ನು ಹಿಂಗೆ ಅಲ್ಲಿ ಎಲ್ಲೇ ಇರಲಿ ಸಾಕಷ್ಟು ಸಮಸ್ಯೆಗಳಿದೆ, ಅದು ಸಮಸ್ಯೆ ಬರೆಯೋದಕ್ಕೆ ಸ್ವಲ್ಪ ಕಾನೂನು ದೃಷ್ಟಿಯಲ್ಲಿ ಸ್ವಲ್ಪ ತೊಡಗಳು ಬರ್ತಾ ಇದೆ. ಅಂದಾಗ ಅವರನ್ನ ಅಡ್ಮಿಷನ್ ಮಾಡಿಸಿ ಇದು ಮಾಡ್ತೀವಿ, ಅಲ್ಲೇ ಊಟ ಮಾಡ್ಕೊಳ್ಳೋದು, ಮುಂಜಾನೆ ಬೆಳಗ್ಗೆ ಎಲ್ಲ ನಡೀತೀವಿ. ನಾನು ಹೋಗ್ತೀನಿ ಒಂದು ಸಲ ವಿಸಿಟ್ ಮಾಡಿ. ಆ ಅಜ್ಜಿ ಕೂಡ ಅಲ್ಲೇ ಊಟ ಆಯಿತು, ಎಲ್ಲ ಆಯಿತು, ವ್ಯವಸ್ಥೆ ಆಯಿತು. ಅವಳೇನು ಹೇಳೋದಂದ್ರೆ ಆ ಅಜ್ಜಿಗಳು, ಸರ್ ನನಗೆ 4 ಎಕರೆ ಜಮೀನಿತ್ತು, ಒಬ್ಬರು ನನ್ನ ಹೆಸರನ್ನ ನನ್ನ ಸೈನ್ ತಗೊಂಡು ಆ ಹೊಲ ತನ್ನಸ್ಸೆ ಮಾಡಿಕೊಂಡು ನನಗೆ ಅನ್ಯಾಯ ಮಾಡಿದ್ದೇನೆ ಅಂತ ಹೇಳಿ. ಸೈನ್ ಯಾಕೆ ಮಾಡದಮ್ಮ ನೀವು ಅಂತ, ನಿನ್ನ ಮಕ್ಕಳಿದ್ದಿದೆ ಅಂದ್ರೆ ಮಕ್ಕಳಿಗೆ ಸರ್ ಯಾರು ನನ್ನ ನೋಡ್ತಾ ಇಲ್ಲ, ಅದಕ್ಕೆ ನಾನು ಈಗ ಹೇಳ್ತೀನಿ. ಅಷ್ಟಾಗಿ ನಾನು ಒಂದು ಬರುವಾಗ ರೋಡ್ ಮೇಲೆ ಒಬ್ಬ ಅಜ್ಜಿ, ಇದು ನಿಜವಾದ ಆ್ಯಕ್ಚುಲಿ ಹೇಳ್ತಾ ಇದ್ದೀನಿ, ರೋಡ್ ಒಬ್ಬ ಅಜ್ಜಿ ಒಬ್ಬ ಮಗನಿಗೆ ಕರ್ಕೊಂಡು ಬರ್ತಾ ಇದ್ರು. ನಾನು ಇಮಿಡಿಯೇಟ್ಲಿ ನಾನು ಕಾರಾಗ ಇಳಿದು ನಾನು ನಿಂತಿದ್ದೆ. ಅವ್ಕೆ ಏನು ಹೇಳೋದಂದ್ರೆ, ಬಟ್ ಮಜಾ ಥೋಡಾ ನಟೇಜ್ ಹೇಳೋದಕ್ಕೆ ನನಗೆ ಸ್ವಲ್ಪ ನನಗೆ ಸಹಾಯ ಬೇಕಾಗ್ಯದ, ಏನು ಬೇಕಮ್ಮ ಅಂತ ಕೇಳಿದ. ಆ ಹುಡುಗ ಅವ್ರ ಮಗ ಇದ್ದ, ಬಾಕಿ ತಾಲೂಕಲ್ಲಿ ಕೇಸು. ನಾನು ಏನು ಮಾಡಿದೆ, ಅವ್ರು ಹೇಳೋದು ಮೊದಲು ತುಂಬ ಜೀವ ಅಂದರೆ ಊಟ ಮಾಡು, ಊಟ ಆದಂತ ಹೇಳಿ ನಾನು ಮಾತಾಡ್ಬಿಟ್ಟು, ನಾನು ಸ್ವಲ್ಪ ಅರ್ಜೆಂಟ್ ಅದ, ನಮ್ಮ ಕ್ಲೈಂಟ್ಸ್ ಹೋಗಿ ಬಂದರೆ ಮಾತಾಡ್ತಿದ್ದೀನಿ ಅಜ್ಜ ಅಂತ ಹೇಳಿ. ಆಯ್ತು, ಅವ್ರಿಗೆ ಊಟ ಕೊಟ್ಟೆ, ಊಟ ಮಾಡಿಸಿದೆ. ಅದ ನಂತರ ನಂಗೆ ಇಲ್ಲೇ ಎಲ್ಲರ ಜಾಗ ಕೊಡಿ ಅಂದ್ರು. ಈಗ ನಿಮ್ಗೆ ಏನು ಇಟ್ಬೇಕಮ್ಮ ಅಂತ ಕೇಳಿದೆ. ಯಾವುದಾದ್ರು ಅನಾಥಾಶ್ರಮ ಇಡ್ಲಿ ಅಂದ್ರು ನನಗೆ. ಅದಕ್ಕೆ ನಾನು ಹೇಳಿದೆ, ಅನಾಥಾಶ್ರಮ ಎಲ್ಲ ಕಾನೂನು ಪ್ರಕಾರ, ಹಿರಿಯ ನಾಗರಿಕರ ಪ್ರಕಾರ ನಿಮಗೆ ವೃದ್ಧಾಶ್ರಮ ಇಡ್ತೀನಿ ಅಮ್ಮ, ನೀವು ಚಿಂತೆ ಮಾಡಬೇಡ. ನಾನು ಸ್ವತಃ ಹೋಗಿ ಆ ವೃದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸಿ ಅವಳನ್ನು ಕಾಟಲ್ಲಿ ಇಳಿಸ್ಕೊಟ್ಟು ಎಲ್ಲ ಮಾಡಿ ಅಲ್ಲಿ ಹೆಣ್ಮಕ್ಳಿಂದ ಸೂಪರ್ವೈಸರ್ ಹೇಳಿ ವ್ಯವಸ್ಥೆ ಮಾಡಿ ಬಂದೆ. ಅವಾಗ ಏನಿದೆ, ಆ ಅಂದು ನಾನು ಮಾಡಿದ ಒಂದು 6-7 ತಿಂಗಳ ಮುಂದೆ ಆಗಿದ್ದ ಕೆಲಸ. ಮೊನ್ನೆ ತಾನೇ ಅವಳು ಸಿಕ್ಕಿದ್ರು, ಅರೆ ತುಮಿ ಮೀ ಓಳ್ಕಲ ತುಮನೆ मी ओळखला तुम्ही हां का बरं आम्हाला म्हणाले नाही तुम्ही तेव्हा आम्हाला जेवण दिलं की बेटा तुम्ही छान आहे हां मी छान तुम्हाला आशीर्वाद ಏನೋ ಹೇಳಿದ್ರು ನಮ್ಮ ಪಾಪ. ಆಯ್ತು, ಆದ ನಂತರ ಈ ಹಿರಿಯ ನಾಗರಿಕರ ಬಗ್ಗೆ ಯಾವಾಗಲೂ ನೋಡಿದಾಗ ಸಮಸ್ಯೆಗಳು ಬರ್ತಾ ಇವೆ. ಯಾಕೆ ಬರ್ತಾ ಇವೆ ಅಂದರೆ, ಒಂದು ಕುಟುಂಬದಲ್ಲಿರ್ತಕ್ಕಂಥ ನಾವು ಏನಿದ್ದೀವಿಲ್ಲ, ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಸೊಸೆಯಂದರು ಎಲ್ಲರೂ ಇರ್ತೀವಲ್ಲ, ಅಲ್ಲಿ ಮನಸ್ತಾಪ ಯಾಕೆ ಬರ್ತವೆ ಅಂದರೆ, ವೆನ್ ದೇ ವಾಂಟ್ ಟು ಏನಂದರೆ ಸೆಲ್ಫ್ ಏನಾಗ್ತದೆ, ಅಹಂ ಬರುತ್ತೆ, ಅದರಲ್ಲಿ ಸೆಲ್ಫಿಶ್ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಮನುಷ್ಯನೆಲ್ಲ ಭೇದ ಮಾಡೋದು ಸ್ಟಾರ್ಟ್ ಆಗ್ತದೆ.
ಅಂದ್ರೆ ಮಾತ್ರ ಅಲ್ಲಿ ಹಿರಿಯ ನಾಗರಿಕರಿಗೆ ಯಾವುದು ವ್ಯಾಲ್ಯೂ ಕೊಡುವುದಿಲ್ಲ. ಆ ಹಿರಿಯ ನಾಗರಿಕರಿಗೆ ಏನು ಸಿಗಬೇಕಪ್ಪ, ಅವರಿಗೆ ಕಾನೂನು ದೃಷ್ಟಿಯಲ್ಲಿ ಅವರಿಗೆ ಪ್ರತಿ ವರ್ಷ ಪ್ರತಿ ತಿಂಗಳಲ್ಲಿ ಪೆನ್ಷನ್ ಕೊಡಬೇಕು. ಸರ್ ಯಾರಾದ್ರೂ ಇಲ್ಲಿದ್ರೆ ಯಾರು ಪೆನ್ಷನ್ ತಗೊಂಡು ಎನಿಬಡಿ ಓಲ್ಡ್ ಸ್ಟೇಟ್ ಯಾರು ಇದ್ರೆ ಅಲ್ಲಿ ಹಿರಿಯ ನಾಗರಿಕರ ಬಗ್ಗೆ ಪೆನ್ಷನ್ ತಗೊಳ್ಳೋರು ಯಾರಾದ್ರಿ? ಯಾರು ಇಲ್ಲ. ಪೆನ್ಷನ್ ಕೊಡ್ತಾರೆ, ಬೇರೆ ಬೇರೆ ವ್ಯವಸ್ಥೆ ಕೂಡ ಇದೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಕಾನೂನು ದೃಷ್ಟಿಯಲ್ಲಿ ಸರ್ ಹೇಳಿದ ನೆನಪಾತು. ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ BS ಪಾಟೀಲರೇ ಹಾಗೂ ಡಾಕ್ಟರ್ ಶಾಲಿವಾನ್ ಅವರೇ ಹಾಗೂ ಇಲ್ಲಿ ಒಂದು ಕುಂತಂಥ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ ಹಾಗೂ ನಮ್ಮ DLSA ಕಾರ್ಯಕ್ರಮ. ಇದು ಲಘುವಂಥ ವಿಷಯ ಅಲ್ಲ. ಇಲ್ಲಿ ಇದು ಕಾನೂನು ಸಲಹೆಗಾರ, ಕಾನೂನು ಬಗ್ಗೆ ತಿಳುವಳಿಕೆ ಹೇಳುವುದು. ಇಲ್ಲಿ ನಾವು ನಕ್ಕಿ ತಿಳ್ಕೊಂಡು ಹೋಗುವಂಥ ಸಮಯವಲ್ಲ. ನಾನು ಹೇಳೋದು ಒಂದೇ ಮಾತು, ನೋಡ್ರಿ, ನೀವೆಲ್ಲರೂ PLV ಅಂಗನವಾಡಿ ಕಾರ್ಯಕರ್ತರು ಹಾಗೂ ಶಿಕ್ಷಕರು ಇದೆಲ್ಲ ಬಂದು ಕೂತಿದ್ರಿ. ನೋಡ್ರಿ, ನಾವು ಒಂದು ಸಂಸಾರ ಮಾಡಬೇಕಾದ್ರೆ, ಚೆನ್ನಾಗಿ ಸಂಸಾರ ಮಾಡಬೇಕಾದ್ರೆ, ಒಂದು ಯಾವುದೇ ವ್ಯವಹಾರ ನಡೆಸಬೇಕಾದ್ರೆ, ಯಾವುದೇ ಒಂದು ಕಾರ್ಯ ನಡೆಸಬೇಕಾದ್ರೆ ಅದಕ್ಕೆ ನಾವು ಮೊಟ್ಟ ಮೊದಲಿಗೆ ಏನು ಬೇಕು ಅಂದರೆ ಆತ್ಮವಿಶ್ವಾಸ ಬೇಕು. ಎಲ್ಲ ವ್ಯವಹಾರಗಳು ಗಂಡ ಹೆಂಡತಿ ಸಂಸಾರ ಮಾಡಬೇಕಾದ್ರೂ ಆತ್ಮವಿಶ್ವಾಸ ಮೇಲೆ. ಗಂಡನ ಹೆಂಡತಿ, ಗಂಡಂದು ವಿಶ್ವಾಸ ಹೆಂಡತಿ ಮೇಲೆ ಇರಬೇಕು, ಹೆಂಡತಿ ವಿಶ್ವಾಸ ಗಂಡನ ಮೇಲೆ ಇದ್ದಾಗೆ ಮಾತ್ರ ನಮ್ಮದು ಸಂಸಾರ ಚೆನ್ನಾಗಿ ನಡೀಲಿಕ್ಕೆ ಸಾಧ್ಯ ಅದ ಅಂತ ನಾನು. ನೀವೆಲ್ಲರೂ ಕಾರ್ಯಕರ್ತಿದ್ರಿ. ನೀವು ಒಂದು ವೇಳೆ ಒಂದು ಯಾವುದೇ ಕೆಟ್ಟ ಸಮಯ ಬರ್ತದೆ, ಗಂಡ ಹೆಂಡತಿಯಲ್ಲಿ ಜಗಳ ಆಗಿರ್ತದೆ, ಆಗಲ್ಲ ನಂಬೋದಿಲ್ಲ. ಆದರೆ ನೀವು ಹೊಯ್ತಿಕ ಹೆಣ್ಮಕ್ಳ ಪರವಾಗಿ ಮಾತಾಡೋಕೆ ಹೋಗ್ಬಾರ್ದಿಲ್ಲ. ಇದು ನೀವು ಚಲೋ ತಿಳ್ಕೊ. ಹೆಣ್ಮಕ್ಳು ಪರವಾಗಿ ಮಾತಾಡ್ತೀರಿ ಅಂದ್ರೆ ಗಣಸ ಮತ್ತಿಟ್ಟು ಟೈಟ್ ಇದ್ದಾರೆ ಏನು ರೀ? ಅದ್ರ ಸಲುವಾಗಿ ನೀವು ತಿಳಿ ಹೇಳ್ಬೇಕು ಅವರಿಗೆ, ನೋಡ್ರಣ್ಣ ಹಂಗೆ ಮಾಡಿಬಿಡ್ದು. ಇಂಥ ಸಣ್ಣ ಪುಟ್ಟ ಜಗಳಗಳು ಬರ್ತಾವೆ. ನೀವು ಹೊಯ್ತಿಗೆ ಹೋಗೋಣ, ಏನಂದ ನಮ್ಮ ಅವ್ರಿಗೆ ನಾ ಪಾಠ ಕಲಿಸ್ತಾನೆ, ನಿನಗೇನು ಮಾಡೋದ? ನಮ್ಮ ಮನೆ ಟ್ರೈನಿಂಗ್ ತೊಗೊಂಬಂದಿದ್ದ ನನಗೆ ನೀವು ಅವ್ರ ಮುಂದೆ ಹೇಳಿದಿರಂದ್ರೆ ಹೋಗಲಿ ಇವ್ರು ಎಲ್ಲಿಗೆ ಹೋಯ್ತಾವ ಅಂತ ನೋಡ್ರಿ. ನಮ್ಮನ್ನ ಎಂದು ಭೀ ನಾವು ಗೈಡೆನ್ಸ್ ಕೊಡಬಾರ್ದು, ಬಾಯಿ ಬಿಟ್ಟು ಮಾತಾಡಬಾರ್ದು. ಏನು ಭೀ ಆಡಬೇಕು, ಗಣಸರ ಫೇವರ್ ಮಾತಾಡ್ಬೇಕು, ಅಲ್ಲಿ ಹೆಣ್ಮಕ್ಳು ಜಗಳ. ಅದು ನನ್ನ ಫೇವರ್ ಏನು ರೀ? ಅವ್ರಿಗೆ ತಣ್ಣಗೆ ಕಡಬೇಕಾದ್ರೆ ಅವ್ರ ಫೇವರೇ ಮಾತಾಡ್ಬೇಕು. ಹಾಗಿಲ್ಲ, ಸಿಟ್ಟು ಬಂದ್ರೆ ತಗೊಳ್ಬೇಕು. ಸಿಟ್ಟು ಎಲ್ಲಿರ್ತದೆ? ಸಿಟ್ಟು ತನ್ನ ವೈರಿ ಶಾಂತಿ ಪರರ ವೈರಿ ಅಂತ ಹೇಳಿದ್ದು ಕೇಳ್ರಿ. ನಾವು ಎಲ್ಲಿವರೆಗೆ ನಾವು ಸಿಟ್ಟು ತಾಳಲ್ಲ ಅಲ್ಲಿವರೆಗೆ ನಾವು ಚೆನ್ನಾಗಿ ಸಂಸಾರ ಮಾಡೋಕ್ಕೆ ನಾವು ಸಾಧ್ಯನೇ ಇಲ್ಲ. ನೋಡ್ರಿ, ಕಬ್ಬಿಣ ನಾವು ಮಣಸ್ಲಾಕ ಹೋದ್ರೆ ಮಣ್ಯಾಗ ಅದು ಮುರಿತಿದ್ದಾವೆ ನಮ್ಮ ಮಣ್ಯಾಗ. ಹಾಗೆ ನೀವು ಕಬ್ಬಿಣಕ್ಕೆ ಮಣಿಸಿ ನಂಗೆ ಅನಿಸೋದು. ನೋಡಿರಿ, ಸಂಸಾರ ಮುಗಿದೋಯ್ತಾವ ಅದರಲ್ಲಿ. ಅದು ನೀವು ಚೆನ್ನಾಗಿ ಸಂಸಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಅಂತಿರ್ಗೋ ಅವ ಮನೆ ಹೋದ್ರೆ ನಾವು ಕೋಟಿ ಹಾಕ್ತೇವೆ, ಪೊಲೀಸ್ ಸ್ಟೇಷನ್ ಹೋಗಿ ಕೇಸ್ ಮಾಡ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತ ತಿರ್ಗೋ. ನೋಡಿರಿ, ಯಾವ ಮಾಡೋಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ನಾನು ಹೇಳ್ತೀನಿ, ಇದು ಖಾಲಿ ಈ ಕಾನೂನು ಗರಿಗುರಿಗೆ ಮಾತ್ರ ಇದೆ, ಇನ್ನು ಶ್ರೀಮಂತರಿಗೆ ಮಾತ್ರ ಕಾನೂನಿಲ್ಲ ಅಂತ ನನ್ನ ತಿಳುವಳಿಕೆ ಅನುಭವ ಪ್ರಕಾರ ಹೇಳುತ್ತೆ. ನಾನು ನಡೆಸೋದು ಕ್ರಿಮಿನಲ್ ಕೇಸ್ಗಳು ಮಾತ್ರ. ಮರ್ಡರ್ ಕೇಸ್, ರೇಪ್ ಕೇಸ್, ಗಾಂಜಾ ಕೇಸ್ ಇವೆ ನನಗಲ್ಲಿ ನಡೆಯೋದು. ನಾನು ನಡೆದ ಘಟನೆಗಳೇ ನಿಮ್ಮ ಮುಂದೆ ಇಡ್ಲಕ್ಕೆ ಬಂದೀನಿ ನಾನು. ನೋಡ್ರಿ, ಸಾಕಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತಾ, ತಾವುಗಳು ಕೂಡ ಬೆಳಗ್ಗೆ